ಅಲ್ 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 ಬೆಂಗಳೂರಿನ ಆರ್ ನಗರದಲ್ಲಿ ವಾಸವಾಗಿರ್ತಕ್ಕಂಥ ಕೀರ್ತಿಶೇಷರಾದಂಥ ನಂಜುಂಡೇಗೌಡರ ಪುತ್ರರು ಶ್ರೀಮತಿ ಗೌರಮ್ಮನವರ ಪ್ರೀತಿಯ ಪುತ್ರರಾದಂಥ ಶ್ರೀಮತಿ ಶಿಲ್ಪಮ್ಮ ನವೀನ್ ಗೋಪಾಲ್ರವರು ತನ್ಮಯ ತನುಷ್ಯವರ ಸಕುಟುಂಬ NGT ಕುಟುಂಬ ಹಾಗೆ ಮೆಳೆಯಮ್ಮ ದೇವಿ ಆಶೀರ್ವಾದದೊಂದಿಗೆ ಅವರ ಯಶಗೃಹದಲ್ಲಿ ಭಗವಂತ ಕಲಿಯುಗವರ್ಗದ ಶನೈಶ್ವರ ಸ್ವಾಮಿಯ ಕಥಾಶ್ರವಣವನ್ನು ಏರ್ಪಾಡು ಮಾಡಿದೆ. ಈ ಒಂದು ಕಥಾಶ್ರವಣವನ್ನು ಭಕ್ತಿಯಿಂದ ಆಲಿಸುವಂಥ ಸುಸಂದರ್ಭ ಸುಯೋಗವನ್ನು ಒದಗಿಸಿರ್ತಕ್ಕಂಥ ಆ ಕುಟುಂಬ ನೂರ್ಕಾಲ ಆನಂದವಾಗಿರಲಿ. ಭಗವತ್ ಅನುಗ್ರಹದಿಂದ ಆ ಮನೆತನ ಸದಾಕಾಲ ಚಂದವಾಗಿರಲಿ ಅಂತೇಳಿ ಹಾರೈಸೋಣ. ಕಥಾಭಾಗವನ್ನು ಪ್ರಾರಂಭಕ್ಕೆ ಮುನ್ನ ಕುಲದೇವರ ಸ್ಮರಣೆ ಮಾಡು. ಪೊರೆಯೋ ಕುಲದೇವಾ ವರಗಂಗಾಧರ ವೀರಭದ್ರೇಶ್ವರ ಪೊರೆಯೋ ಕುಲದೇವ ವರಗಂಗಾಧರ ವೀರಭದ್ರೇಶ್ವರ ಒಲುಮೆ ಶಿವನೇ ಸದಾ ಈ ಮನೆಗೆ ತುಂಬಿರಲಿ. ನಿನ್ನ ವರಬಲ ವೀರಭದ್ರ ಸದಾ ಕುಟುಂಬವ ಕಾಯುತ್ತಲಿರಲಿ. ನಂದಾದೀಪವಾಗಿ ನಂದಾದೀಪವಾಗಿ ವನ್ನದೇವಿನಿ ಕಾಯಬೇಕು. ಹೊರೆಯೋ ಗಂಗಾಧರ ಅನವರತ ನಿನ್ನ ಸೇವೆಯನ್ನು ಮಾಡುತ್ತಲಿದೆ ಈ ಮನೆತನವೋ. ಅನವರತ ನಿನ್ನ ಸೇವೆಯನ್ನು ಮಾಡುತ್ತಲಿದೆ ಈ ಮನೆತನವೋ. ಕೈ ಬಿಡದೆ ಕಡತನಕ ಕಾಯಬೇಕು ಶಿವನೇ. ಕೈ ಬಿಡದೆ ಕಡತನಕ ಕಾಯಬೇಕು ಶಿವನೇ. ಪೊರೆಯೋ ವರಗಂಗಾಧರ ಕುಲದೇವ ವೀರಭದ್ರೇಶ್ವರ. ಕಷ್ಟವೋ ಸುಖವೋ ಶಿವನೇ ನೀನೇ ನಮಗೆ ಗತಿ ತಾನೇ. ಕಷ್ಟವೋ ಸುಖವೋ ಶಿವನೇ ನೀನೇ ನಮಗೆ ಗತಿ ತಾನೇ. ನಿನ್ನ ನಂಬಿ ನಮ್ಮ ಬದುಕು NGT ಕುಟುಂಬ
ತುಂಬ ಸಲಹೋ ಎನ್ನುತ್ತ ಆಯೋ ವರ ಗಂಗಾಧರ ಕುಲದೇವ ವೀರಭದ್ರೇಶ್ವರ ಅಮ್ಮ ಮೆಳೆಯಮ್ಮ ವನದೇವಿ ಸಲಹಮ್ಮ ಕಾಯೋ. ಪವಿತ್ರವಾದ ಮಾಸ ಶ್ರಾವಣ ಮಾಸ. ಈ ಶ್ರಾವಣ ಮಾಸದಲ್ಲಿ ಎಲ್ಲ ಕಡೆ ಕಥಾಶ್ರವಣ, ಶನೇಶ್ವರ ಸ್ವಾಮಿಯ ಕಥಾಶ್ರವಣ. ಯಾಕೆ ಅಂದ್ರೆ ಕಲಿಯುಗಕ್ಕೆ ಅಧಿದೈವ ಆತ, ಯುಗದೈವರು ಅಂತ. ಯುಗದೇವರು ಕೃತಯುಗದಲ್ಲಿ ನರಸಿಂಹಸ್ವಾಮಿ, ತ್ರೇತಾಯುಗದಲ್ಲಿ ಶ್ರೀರಾಮದೇವರು, ದ್ವಾಪರಾಯುಗದಲ್ಲಿ ಕೃಷ್ಣ ಹೇಗೋ ಈ ಕಲಿಯುಗದಲ್ಲಿ ಶನಿದೇವರು ಕೂಡ ಹಾಗೆ ಯುಗದೈವ ಅವರು. ಅದಕ್ಕೋಸ್ಕರವೇ ಅವನ ಪೂಜೆ, ಆ ಭಗವಂತನ ಪೂಜಾ ಕಾರ್ಯಕ್ರಮ. ಆ ಪೂಜೆ ಜೊತೆ ಕಥೆಯ ಶ್ರವಣ. ಆ ಸ್ವಾಮಿಯಿಂದ ಯಾರು ವರ ಪಡೆದ್ರು, ಸ್ವಾಮಿಯ ಕೋಪಾಗ್ರಕ್ಕೆ ಯಾರು ತುತ್ತಾದ್ರು, ಅವನ ಕೋಪ ಎಂಥದ್ದು, ಕಡೆಗೆ ಅವನ ಕರುಣೆ ಎಂಥದ್ದು, ಅವನ ಕರುಣೆ ಎಂಥದ್ದು ಅಂತ. ಆ ಕರುಣೆ ನಮಗೆ ಬರೀ ಕೋಪ ಮಾತ್ರ ಕಾಣ್ತದೆ, ಕೆಲವು ದೇವರದು ಕರುಣೆ ಗೊತ್ತಾಗೋದಿಲ್ಲ. ಯಾಕೆ ಅಂದ್ರೆ ಒಂದ್ಸಲ ಶನಿದೇವರಿಗೂ ಲಕ್ಷ್ಮಿಗೂ ವಾಗ್ವಾದ ಆಗ್ತಂತೆ. ಲಕ್ಷ್ಮೀ ದೇವಿ, ನಾವೆಲ್ಲ ಲಕ್ಷ್ಮಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ವಿ. ಲಕ್ಷ್ಮೀ ದೇವಿಗೂ ಶನೇಶ್ವರನಿಗೂ ವಾಗ್ದಾನ. ನಾನು ದೊಡ್ಡವಳು ಅಂತ ಲಕ್ಷ್ಮಿ, ನಾನ್ ದೊಡ್ಡವನು ಅಂತ ಶನೇಶ್ವರ. ಎಲ್ಲ ಕಡೆ ಸುತ್ತಾಡಿದ್ರು, ಯಾರನ್ನು ಕೇಳಿದ್ರು ಹೇಳ್ತಿಲ್ಲ. ನಾನ್ ದೊಡ್ಡವನ ಹೇಳಿ ಅಂತ ಶನಿದೇವರು ಕೇಳ್ತಾರೆ. ಲಕ್ಷ್ಮೀ ದೇವಿ ನಾನ್ ದೊಡ್ಡವಳಲ್ವಾ ಹೇಳಿ ಅಂತ. ಈ ಬೇಡವಲ್ಲಪ್ಪ, ಈ ಸವಾಸವೇ ಬೇಡ ಅಂತವ್ರು. ಈಗ ಲಕ್ಷ್ಮಿ ದೊಡ್ಡವಳು ಅಂದ್ರೆ ಈ ಶನಿದೇವರು ಕೋಪ. ಶನಿದೇವರೇ ನೀವೇ ದೊಡ್ಡವರು ಅಂದ್ರೆ ಲಕ್ಷ್ಮಿ ಬಿಟ್ಟು ಹೊಂಟೋದ್ರೆ ಮುಗಿದೋಯ್ತು, ಕಥೆನೇ ನಡೆಸಂಗಿಲ್ಲ. ದುಡ್ಡಿಲ್ಲ ಅಂದ್ರೆ ಕಥೆನೇ ಇಲ್ಲ. ಏನ್ ಮಾಡೋದು? ಕೊನೆಗೆ ನಾರದ ಮಹರ್ಷಿಗಳ ಹತ್ರ ಬಂದ್ರಂತಿಬ್ರು. ಕೇಳಿ ಹೇಳಿ ಸ್ವಾಮಿ, ನೀವು ನಮ್ಮಿಬ್ರಲ್ಲಿ ಯಾರು ದೊಡ್ಡವರು ಅಂತ. ಈ ನಾರದ್ರು ಕೂಡ ಯೋಚನೆ ಮಾಡಿದ್ರು. ಈಗ ಉತ್ತರ ಸರಿಯಾಗಿ ಹೇಳಿದ್ರು ಕಷ್ಟ, ಹೇಳದೆ ಹೋದ್ರು ಕಷ್ಟ. ಹಿಂಗೆ ಬಿಟ್ರೆ ಇನ್ನೂ ನಷ್ಟ. ಇವರಿಬ್ರು ಹಿಂಗೆ ಸುತ್ತಾಡ್ಕೊಂಡು ನಿಂತು ಬಿಡ್ತಾರೆ. ಈಗ ಇವರು ಒಂದ್ ಕಡೆ ಸ್ಥಿರವಾಗ್ಬೇಕಂದ್ರೆ ನಾನೊಂದು ಉತ್ತರ ಹೇಳ್ಬೇಕಂತ ಒಂದು ಕೆಲಸ ಮಾಡಿ, ಲಕ್ಷ್ಮೀ ದೇವಿ ಶನೇಶ್ವರ ಈ ಕಡೆಯಿಂದ ಒಂದು 20 ಹೆಜ್ಜೆ ಹೋಗಿ ಆ ಕಡೆಯಿಂದ ವಾಪಸ್ 20 ಹೆಜ್ಜೆ ಬಂತಿದ್ರು. ಈ ಕಡೆಯಿಂದ ಹೋದ್ರು, ಆ ಕಡೆಯಿಂದ ಬಂದ್ರು. ಆಗ ನಾರದ ಮಹರ್ಷಿಗಳು ಹೇಳಿದ್ರಂತೆ, ಅಮ್ಮ ಲಕ್ಷ್ಮಿ, ಬರುವಾಗ ನೀನ್ ದೊಡ್ಡವಳು, ಶನೇಶ್ವರ ಹೋದಾಗ ನೀನ್ ದೊಡ್ಡವಳು ಅಂತ. ಹಾಗೆ ತಾನೆ ನಮ್ಮ ಜೀವನ. ಹಣ ಬರುವಾಗ ಚಂದ, ಶನಿದೇವರು ಜನ್ಮರಾಶಿ ಬಿಟ್ಟು ಹೋಗುವಾಗ ಚಂದ. ಅದಕ್ಕೋಸ್ಕರ ಕರುಣಾ ಕಟಾಕ್ಷ ಬೇಕು ನಮಗೆ. ಆ ಶನೇಶ್ವರ ಸರ್ವದಾ ಸಕಲರನ್ನೂ ಕಾಪಾಡಲಿ. ಈ ದಿವಸ ಸ್ವಾಮಿಯ ಕಥಾಶ್ರವಣ ಮಾಡಿಸ್ತಿರ್ತಕ್ಕಂಥ ಕುಟುಂಬ ಸಮಸ್ತರಿಗೂ ಕೂಡ ಅವನ ಒಲಮೆಯನ್ನು ಕೋರ್ತಾ ಆ ಭಗವಂತ ಶನೇಶ್ವರನನ್ನ ಭಕ್ತಿಯಿಂದ ಧ್ಯಾನ ಮಾಡೋಣ. ಸುಂದರ ಶ್ರಾವಣ ಮಾಸದಲ್ಲಿ ಶನಿದೇವರ ಕಥೆಯನ್ನು ಕೇಳುವನ. ಸುಂದರ ಶ್ರಾವಣ ಮಾಸದಲ್ಲಿ ಶನಿದೇವರ ಕಥೆಯನ್ನು ಕೇಳಮ್ಮ. ಅಗಣಿತ ಗುಣನಾಭನ ಕಲಿಯುಗದ ದೈವನ. ಸುಂದರ ಶ್ರಾವಣ ಮಾಸದಲ್ಲಿ ಶನಿದೇವರ ಕಥೆಯ ಕೇಳಮ್ಮ. ಎಳ್ಳಿನ ರಾಶಿಯ ಮೇಲೆ ಆ ಸ್ವಾಮಿಯ ಮೂರ್ತಿಯ ನಿರಿಸಿ, ಕುಸ್ಮಾಂಡ ಫಲದಾನ ಪೂಜಿಸಿ ದಾನಗೈಯಬೇಕು. ಅನ್ನದಾನವ ಮಾಡಿ ಶನಿದೇವನ ಶರಣೆಂದರೆ ಎಡೆಬಿಡದೆ ಕರುಣೆಯ ತೋರಿ ಕಾಯುವ ನಮ್ಮ ಸ್ವಾಮಿಯೋ. ಶ್ರಾವಣ ಮಾಸದ ಶುಭ ದಿನದಿ ಶನಿದೇವರ ಕಥೆಯನ್ನು ಕೇಳಮ್ಮ. ಶುಭ ಫಲವನ್ನು ತಾನೀವನು, ಸಂಕಟಕ್ಕೆ ಮಾತ್ರ ಕಾರಣವಲ್ಲ.
ಶುಭ ಫಲಗಳನ್ನು ನೀಡುವನು, ಸಂಕಟಕ್ಕೆ ಮಾತ್ರ ಕಾರಣವಲ್ಲ. ಸಂತಾಪ ದೂರವ ಮಾಡುವ ಆ ದಿನಕರನ ಕಂದ ಶನಿದೇವ. ಸಂತಾಪ ದೂರ ಮಾಡುವ ಆ ದಿನಕರನ ಕಂದ ಶನಿದೇವ. ಸುಂದರ ಶ್ರಾವಣ ಸೋಮವಾರ, ಸುಂದರ ಶ್ರಾವಣ ಸೋಮವಾರ, ಶನಿ ಕಥೆಯ ಕೇಳುವ ಬನ್ನಿ. ಸುಂದರ ಶ್ರಾವಣ ಸೋಮವಾರ. ಶನಿದೇವರ ಪಾದಕ್ಕೆ ಶರಣು ಗೋವಿಂದ, ಛಾಯಾತನ ಪಾದಕ್ಕೆ ಶರಣು ಗೋವಿಂದ, ಆದಿತ್ಯಾದಿಗಳ ಪಾದಕ್ಕೆ ಶರಣು ಗೋವಿಂದ. ಭರತ ಭುವಿಯಲ್ಲಿ ಮೆರೆಯುತ್ತಲಿರುವುದು ಮಾಳವ ದೇಶವು, ಭೂತದಿಂದಲೇ ಕೇಳೋ. ಭರತ ಭುವಿಯಲ್ಲಿ ಮೆರೆಯುತ್ತಲಿರುವುದು ಸುಂದರವಾಗಿ ಮಾಳವ ದೇಶ. ರಾಜಧಾನಿ ಉಜ್ಜಯಿನಿ ಪಟ್ಟಣ, ರಾಜನಾದರು ವಿಕ್ರಮರಾಯ. ವೈಭವದಲ್ಲಿ ಮೆರೆಯುತ್ತಲಿದೆಯ ಮಾಳವ ದೇಶವು ಭರತ ಭೂಮಿಯಲ್ಲಿ. ವೈಭವದಲ್ಲಿ ಮೆರೆಯುತ್ತಿವೆಯೋ ಮಾಳವ ದೇಶ. ಭೂಮಂಡಲದಲ್ಲಿ ಸಾತ್ವಿಕರ ನೆಲವೀಡು ಯಾವುದಾದ್ರೂ ಇದ್ರೆ ಅದು ಭರತ ಭೂಮಿ ಅಂತ ಹೇಳ್ತಾರೆ. ಶರಣರ, ಸಿದ್ಧ ಸಾಧ್ಯರ, ಪವಾಡ ಪುರುಷರ ಪುಣ್ಯಭೂಮಿ, ದೇವರ ನಾಡು ಭರತ ಭೂಮಿ. ಈ ಭಾರತ ದೇಶದಲ್ಲಿ ಅಂಗ, ಕಳಿಂಗ, ಕಾಂಬೋಜ, ಕುಂತಳ, ಮಾಳವ, ಮಲಯಾಳ, ಬರ್ಬರ, ಕರ್ನಾಟಕ ಹಲವಾರು ದೇಶಗಳಲ್ಲಿ ಮಾಳವ ದೇಶ. ಮಾಳವ ದೇಶ ಅಂದ್ರೆ ಈಗಿನ ಮಹಾರಾಷ್ಟ್ರ ರಾಜ್ಯ. ಆ ಮಾಳವ ದೇಶದ ಒಂದು ಭಾಗವನ್ನ ಮಹನೀಯನಾದಂತ ಚಂದವರ್ಣ ಚಿತ್ರಲೇಖ ರಾಜದಂಪತಿಗಳ ಮಗನಾದಂತ ವಿಕ್ರಮರಾಜ ಪರಿಪಾಲನೆ ಮಾಡ್ತಾ ಇದ್ದಾನೆ. ಪತ್ನಿಯಾದ ಪ್ರಭಾವತಿಯೊಳಗೂಡಿಕೊಂಡು ಸದಾಕಾಲ ಪ್ರಜೆಗಳ ಸೇವೆಯೇ ಪರಮಾತ್ಮನ ಸೇವೆ ಎಂದು ನಂಬಿ ಪ್ರಜೆಗಳನ್ನ ಪಾಲಿಸುತ್ತ ಸೂರ್ಯರಥೋಪಾಸಕನಾಗಿ. ರಾಜನಾದವನು ಹೆಂಗಿರ್ಬೇಕಂದ್ರೆ ಸೂರ್ಯ ಇದ್ದಂಗಿರ್ಬೇಕಂತ. ಅಂದ್ರೆ ಅಲ್ಲಲ್ಲಿ ಕೆರೆಕಟ್ಟೆಗಳಲ್ಲಿ ತುಂಬಿರುವಂತ ಜಲವನ್ನ ತನ್ನ ಶಾಖದಿಂದ ಸೆಳೆದು ಎಲ್ಲೆಲ್ಲಿ ಬರಗಾಲ ಇದೆಯೋ ಅಲ್ಲಿ ಮಳೆ ತರಿಸ್ತಾನೆ. ಹಾಗೆ ರಾಜನಾದವನು ಶ್ರೀಮಂತರಿಂದ, ವ್ಯಾಪಾರಸ್ಥರಿಂದ ಕರ ಸಂಗ್ರಹ ಮಾಡಿ ಅದನ್ನ ನೊಂದವರಿಗೆ, ಅನ್ನವಿಲ್ಲದೆ ಅಲೆವರೆಗೆ, ಹಸುವಿನಿಂದ ಕೂಡಿರುವಂತ ಬಡವರಿಗೆ ಧರ್ಮ ಮಾಡಬೇಕು. ಸೂರ್ಯ ರಥೋಪಾಸಕ ಆ ಮಹಾನುಭಾವ ವಿಕ್ರಮರಾಜ. ಪಾಂಡಿತ್ಯದಲ್ಲಿ ಬೃಹಸ್ಪತಿಯು, ರೂಪಿನಲ್ಲಿ ಮನ್ಮಥನು, ರಾಯರಲ್ಲಿ ಸುರಪತಿಯಲ್ಲದಿ ಆಳುತ್ತಿರುವನು ಮಾಳವ ದೇಶವ. ರಾಯ ವಿಕ್ರಮ ಬಲು ಮುದದಿ. ಆನಂದವಾಗಿ ಆಳ್ತಿದ್ದಾನೆ. ಹೇಗಿದೆ ಅವನ ರಾಜ್ಯ ಅಂದ್ರೆ ಅದು ಅತ್ಯಂತ ಅಭೂತಪೂರ್ವವಾದಂತ ರಾಜ್ಯ. ಕಾರಣ ಏನಂದ್ರೆ ಯೋಜನದಗಳ ಉಜ್ಜಯಿನಿ ಪಟ್ಟಣ ನೋಡಲು ಸಾಲು ಸಾಲು ಬೀದಿಗಳು, ಎತ್ತರದ ಗುಡಿಗೋಪುರಗಳು, ಪಳಪಳ ಒಳಮ ಒನ್ನ ಕಲಸಗಳು, ಎತ್ತ ನೋಡಲು ಹೋಮ ಅವನ ಯಾಗ ಯಜ್ಞ ಅನ್ನದಾನದ ಛತ್ರಗಳು. ಸುಂದರವಾದ ಉಜ್ಜಯಿನಿ ಪಟ್ಟಣ ಅಳುತ್ತಲಿರುವನು ರಾಯತಾನೋ. ಅಭೇದ್ಯವಾದ ಕೋಟೆ ಕೊತ್ತಲ, ಅಭೇದ್ಯವಾದ ಕೋಟೆ ಕೊತ್ತಲ, ಸಿಂಹ ಬಲದ ಸೈನ್ಯದ ಬಲವೋ, ಲಕ್ಷ ಲಕ್ಷ ತುರಗಗಳು, 16,000 ಆನೆಗಳು. ರಥ ತುರುಗದ ಗಜ ಸೇನೆಯ ಬಲಿಷ್ಠ
ಸೌಭಾಗ್ಯದೊಂದಿಗೆ ಆನಂದವಾಗಿ ಇರುತ್ತಿಹನೋ ರಾಜ ವಿಕ್ರಮನು ತಾನೋ. ಈ ರೀತಿಯಾಗಿ ಉಜ್ಜಯಿನಿ ಎಂಬ ಪುರವನ್ನು ಪರಿಪಾಲನೆ ಮಾಡ್ತಾ ಮಾಳವ ದೇಶವನ್ನು ಆಳ್ತಾ ಇದ್ದಾನೆ. ಇಂಥ ರಾಜ ಅತ್ಯಂತ ಉತ್ತಮ ಎಂಬ ಖ್ಯಾತಿ ನಾಡಿನಾದ್ಯಂತ ಪಸರಿಸಿದೆಯಂತೆ. ಒಂದಾನೊಂದು ದಿನ ತನ್ನ ಒಡ್ಡೋಲಗದಲ್ಲಿ ಕುಳಿತಿರಬೇಕಾದರೆ ತುಂಬಿದೆ ಮಂತ್ರಿ ಮಹೋದಯರು, ಸೈನ್ಯಾಧ್ಯಕ್ಷರು, ಮಾಂಡಲೀಕರು, ಅಧಿಕಾರಿ ವೃಂದದವರು. ಹಾಗೆ ಮತ್ತೊಂದು ಸಾಲಲ್ಲಿ ಯಾರು ಕುಳಿತಿದ್ದಾರೆ ಗೊತ್ತೇ? ಆ ನಾಡಿನ ಅತ್ಯಂತ ದೊಡ್ಡ ದೊಡ್ಡ ಶ್ರೇಷ್ಠ ಜ್ಞಾನಿಗಳು, ಜ್ಯೋತಿಷ್ಯರು, ವೇದಾಂಗ ಪಂಡಿತರು, ಉಪನಿಷತ್ತು, ಪುರಾಣ, ಪುಣ್ಯಕಥೆಗಳನ್ನ ಅರ್ಥ ಮಾಡಿಕೊಂಡು ತಿಳಿದುಕೊಂಡು ಅದನ್ನ ಜನಗಳಿಗೆ ವಿಚಾರವನ್ನಾಗಿ ಅರ್ಹುತ್ತಾ ಸಮಾಜವನ್ನು ಸುಸ್ಥಿತಿಯಲ್ಲಿಟ್ಟಂತಹ ಪಂಡಿತೋತ್ತಮರೆಲ್ಲ ಕುಳಿತಿದ್ರು. ಅವರಲ್ಲಿ ಮುಖ್ಯರಾದ ಜ್ಯೋತಿಷ್ಯರೊಬ್ಬರು ಒಂದು ಅಮೂಲ್ಯವಾದ ಗ್ರಂಥವನ್ನು ಹಿಡಿದು ಕುಳಿತಿದ್ರು. ಆಗ ರಾಯ ವಿಕ್ರಮ ಕೇಳ್ತಿದ್ದಾನಂತೆ, ಪಂಡಿತೋತ್ತಮ, ಏನ್ ಸ್ವಾಮಿ, ತಮ್ಮಯ್ಯ ಕರದೊಳಗೆ ಶೋಭಾಯಮಾನವಾಗಿರುವ ಗ್ರಂಥವಾವುದು? ಅಯ್ಯ, ನೋಡಲೇ ಕುತೂಹಲ ಅರುಹು ವಿಚಾರಗಳ. ನಿನ್ನ ಕೈಯಲ್ಲಿ ಯಾವುದೋ ಅಮೂಲ್ಯವಾದ ಒಂದು ಗ್ರಂಥ ಹಿಡ್ಕೊಂಡಿದ್ದಿ, ನೋಡಿದ್ರೆ ಕುತೂಹಲ ಆಗ್ತಿದೆ, ಯಾವುದಾ ಗ್ರಂಥ ಅಂದಾಗ ಆ ಪಂಡಿತೋತ್ತಮ ಹೇಳ್ತಿದ್ದಾನಪ್ಪ, ನವಗ್ರಹಗಳನ್ನು ಕುರಿತಾದ ಗ್ರಂಥ, ನವಗ್ರಹಗಳನ್ನು ಕುರಿತಾದ ಗ್ರಂಥ, ಇದುವೆ ಕೇಳೋ ಮಹನೀಯ. ರವಿಯಿಂದೊಳಗೊಂಡು ರಾಹು ಕೇತುವ ತನಕ, ರವಿಯಿಂದೊಳಗೊಂಡು ರಾಹು ಕೇತುವ ತನಕ ನವಗ್ರಹಗಳ ವಿಚಾರವಿದೋ, ಲಾಲಿಸಿ ಕೇಳೋ ವಿಕ್ರಮರಾಯ, ನವಗ್ರಹಗಳ ಚರಿತ್ರೆ ಇದೋ, ಲಾಲಿಸಿ ಕೇಳೋ ವಿಕ್ರಮರಾಯ. ಸ್ವಾಮಿ, ಇದು ನವಗ್ರಹಗಳ ಕುರಿತಾದ ಗ್ರಂಥ. ರವಿಯಿಂದ ಪ್ರಾರಂಭಗೊಂಡು ರಾಹು ಕೇತುಗಳ ತನಕ ಯಾವ್ಯಾವ ಗ್ರಹದಿಂದ ಏನೇನು ಉಪಯೋಗ, ಯಾವ್ಯಾವ ಗ್ರಹಗಳಿಂದ ಉತ್ತಮ ಫಲ, ಯಾವ್ಯಾವ ಗ್ರಹಗಳಿಂದ ನೀಚ ಫಲ, ಇವೆಲ್ಲವೂ ಇದರಲ್ಲಿದೆ ಸ್ವಾಮಿ. ಎಂಥ ಅಮೂಲ್ಯವಾದ ಗ್ರಂಥ. ಮಾನವನ ಜೀವನ ನಡೀತಿರೋದೇ ಆ ನವಗ್ರಹಗಳಿಂದ. ಜನ್ಮ ನಕ್ಷತ್ರದಲ್ಲಿ ಜನ್ಮ ರಾಶಿಯಲ್ಲಿ ಸದಾಕಾಲ ಸಂಚರಿಸುತ್ತಾ ಮಾನವನಿಗೆ ಉತ್ತಮ ನೀಚ ಫಲಗಳನ್ನು ಕೊಡ್ತಕ್ಕಂಥ ವಿಚಾರ ಅಲ್ವೇ ಗುರುಗಳೇ? ನನಗೆ ಈ ದಿವಸ ತುಂಬಾ ಆಸೆ ಆಗ್ತಿದೆ. ಏನದು ಅಂದ್ರೆ, ಆ ನವಗ್ರಹಗಳ ವಿಚಾರವನ್ನ ಸಂಪೂರ್ಣವಾಗಿ ವಿಮರ್ಶಾತ್ಮಕವಾಗಿ ತಿಳಿಬೇಕು ಅನ್ನೋ ಆಸೆ. ದಯಮಾಡಿ ನನ್ನ ನಾಡಿನ ಅತ್ಯುತ್ತಮ ಪಂಡಿತರು ನೀವು, ಶ್ರೇಷ್ಠ ಜ್ಯೋತಿಷ್ಯಗಳು ನೀವು, ಎಲ್ಲವನ್ನು ತಿಳಿದವರು ನೀವು, ಅರುಹಿ ಆ ನವಗ್ರಹಗಳ ವಿಚಾರವನ್ನ ನನಗೆ ತಿಳಿಸಿ ಕೃತಾರ್ಥನಾಗ್ತೇನೆ ಎಂದಾಗ ಅದಕ್ಕೆ ಪಂಡಿತೋತ್ತಮ ಹೇಳ್ತಿದ್ದಾರಪ್ಪ, ಸುಮ್ಮನೆ ಕುಳಿತು ಕೇಳುವ ಕಥೆಯಲ್ಲವಿದು ರಾಯ, ಸುಮ್ಮನೆ ಕುಂತ್ಕೊಂಡು ಕೇಳುವ ಕಥೆ ಅಲ್ಲಪ್ಪ ಇದು. ಇದು ಶಾಸ್ತ್ರೋಕ್ತವಾದ ಪೂಜಾ ವಿಧಿ ವಿಧಾನಗಳೊಂದಿಗೆ ಕೇಳಬೇಕಾದ ಕತೆ. ಸುಮ್ನೆ ಅಂದ್ರೆ ತಪ್ಪಾಗ್ತದೆ. ನಾವಿಲ್ಲಿ ಹೇಳ್ಕೊಡ್ತಾ ಇದ್ದೇವೆ, ಎಲ್ರು ಗೋವಿಂದ ಅನ್ಬೋದು, ಗೋವಿಂದ ಅನ್ಬೋದು, ಜೈ ಅನ್ಬೋದು. ಅದೇ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಿಂತ್ಕೊಂಡು ಜೈ ಅಂದ್ರೆ ತಲೆ ಕೆಟ್ಟೋಗದೆ ಅಂತಾರೆ. ಎಲ್ಲ ನಮ್ಮನೆ ತ್ರಿಕಂಡು ನೋಡಿ, ಸಂದರ್ಭ ನೋಡಿ, ಸಮಯ ಸಂದರ್ಭೋಚಿತವಾಗಿ ನಮಸ್ಕರಿಸ್ಬೇಕಲ್ಲ. ಭಗವದ್ ನಮಸ್ಕಾರ ಮಾಡಬೇಕಾದ ಒಂದು ಒಳ್ಳೆ ಪದ್ಧತಿ. ದೇವಸ್ಥಾನಕ್ಕೆ ಹೋದ್ರೆ ಆ ಚಪ್ಪಲಿ ಆ ಕಡೆ ಬಿಟ್ಟು ಕಾಲ್ ತೊಳೆದು ಒಳಗಡೆ ಹೋಗಿ, ಪುರುಷರಾದ್ರೆ ಸಾಷ್ಟಾಂಗ ನಮಸ್ಕಾರ, ಹೆಣ್ಮಕ್ಳಾದ್ರೆ ಮಂಡಿ ಊರು ನಮಸ್ಕಾರ ಮಾಡ. ನಮಸ್ಕಾರ ಮಾಡಿದ್ಮೇಲೆ ಎಡು ಕೆನ್ನೆ ಹಿಂಗ್ ಬಡ್ಕೊಳ್ಳೋದು. ಯಾಕೆ? ನನಗೆ ಗೊತ್ತಿಲ್ಲ, ನನ್ನಿಂದ ತಪ್ಪಾಗಿದ್ರೆ ಸಂಸು ಭಗವಂತ ಅಂತ. ಇಷ್ಟೆಲ್ಲ ಇತ್ತು ಮೊದಲು. ಈಗ ಎಲ್ರು ಸೇರ್ಕೊಂಡು ದೇವ್ರ ಕೈ ಮುಗಿದೆ ಚೇಂಜ್ ಮಾಡಕ್ ಬಿಟ್ಟಾರೆ. ನೋಡ್ಬೇಕು ನೀವು, ಹುಡುಗರು ಸ್ಕೂಟರ್ಲ್ಲಿ ಹೋಗ್ತಾ ಇರ್ತಾರೆ, ದೇವಸ್ಥಾನ ಕಂಡ್ರೆ ಸಾಕು ಇಸ್ಕೊಟ್ಬಿಟ್ಟು ಹೊಂಟಾಯ್ತು.
ದೇವರು ಇಷ್ಟ ಆದ್ರೆ ಹಿಡ್ಕೊಂಬೋದು, ಕಷ್ಟ ಆದ್ರೆ ಬಿಟ್ಬಿಡ್ಬೋದು. ಏನಪ್ಪ ತಿಮ್ಮಪ್ಪ ಕಿಸ್ ತಗಂತಾನೆ, ಮಾದಪ್ಪನು ತಗಂತಾನೆ, ವೀರಭದ್ರನ್ ಕಿಸ್ ಕೊಟ್ರೆ ತಗೊಂಡನೇನೆ. ಅವನು ಮೊದ್ಲೇ ಕೋಪ ದಕ್ಷಿಣ ತಲೆ ಕಡ್ದು, ಮಾರಮ್ಮನ್ ಕಿಸ್ ಕೊಟ್ರೆ ಟಿಪ್ಪಲ್ಲಿ ಲಾರಿ ಕೊಡೋಕಂತ ಅನ್ಕಣಿಸ್ತಾಳು. ಅದಕ್ಕೆ ಪದ್ಧತಿ ಎದೆ ಮುಡ್ತೀವಿ. ಯಾಕೆ? ಆತ್ಮಪೂರ್ವಕವಾಗಿ ನಮಸ್ಕಾರ. ಕಣ್ಣು ಮುಡ್ತೀವಿ. ಯಾಕೆ? ಈ ನಯನಗಳು ಪಾವನವಾದವು ನಿನ್ನ ನೋಡಿ ಅಂತ. ಕೆನ್ನೆ ಬಡ್ಕೊಳ್ತೀವಿ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸು ಭಗವಂತ ಅಂತ. ಎರಡೂ ಕರೆಗಳನ್ನ ಹೃದಯ ಮಂದಿರದ ಮಧ್ಯೆ ಜೋಡಿಸಿ, ಇಲ್ಲಿರುವ ಆತ್ಮ ಅಲ್ಲಿರುವ ಪರಮಾತ್ಮ ಎರಡು ನೀನೇ ಅಲ್ಲಪ್ಪ ಅಂತ ಭಕ್ತಿಯಿಂದ ನಮಸ್ಕಾರ ಮಾಡ್ಬೇಕು. ಅದಕ್ಕೆ ವಿಕ್ರಮರಾಜನಿಗೆ ಹೇಳ್ತಾರಂತವ್ರು ಪಂಡಿತು ಅಂತವರು, ಶಾಸ್ತ್ರೋಕ್ತವಾದ ವಿಧಿ ವಿಧಾನಗಳೊಟ್ಟಿಗೆ ಪೂಜೆ ಆಗಲಿ ಅಂದ್ರು. ಹೇಗೆ ನಮ್ಮ ಇವತ್ತು ಶ್ರೀತರ ಮನೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆಯೋ ಅದೇ ರೀತಿಯಾಗಿ ನೋಡಿ, ಬೆಳಗಿನಿಂದ ಬಂದು ಬಹಳ ಸುಂದರವಾಗಿ ಅಲಂಕಾರ ಮಾಡಿ ಆ ನವಗಳನ್ನು ಸ್ಥಾಪಿಸಿದ್ದಾರೆ. ಸ್ನೇಹಿತರು, ಅವ್ರ ಹೆಸರು ಗೊತ್ತಾಗಲಿಲ್ಲ ನನಗೆ. ಪುಟ್ಟಸ್ವಾಮಿಯವರು ಬಹಳ ಪ್ರೀತಿಯಿಂದ ಭಗವಂತನಿಗೆ ಒಳ್ಳೆ ಅಲಂಕಾರ ಮಾಡಿ, ಅದು ನೋಡಿದ ತಕ್ಷಣ ಒಳ್ಳೆ ಭಾವನೆ ಬರಬೇಕು. ಅಲಂಕಾರ ಭಗವಂತನಿಗೆ ಮಾಡೋದು ಕೂಡ ಅದು ಬಹಳ ದೊಡ್ಡ ಕಲೆ ಇದ್ದಾಗ, ಅದು ಕೂಡ ಕಲೆ ಜೊತೆಗೆ ಒಳ್ಳೆ ಭಾವನೆ ಇದ್ರೆ ಈ ರೀತಿಯೆಲ್ಲ ಅಲಂಕಾರ ಆಗ್ತದೆ. ಪುಟ್ಟಸ್ವಾಮಿಯವ್ರಿಗೆ ಒಳ್ಳೇದಾಗ್ಲಿ. ಭಗವಂತನನ್ನ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಅಷ್ಟೇ ವಯಸ್ಸು ಮಾಡ್ತಾ ಇದ್ದಾರೆ. ಆ ಪೂಜಾ ಫಲ, ಪುಣ್ಯ ಫಲ ಇವತ್ತೇನು ನಮ್ಮ ಶಿಲ್ಪಮ್ಮ ನವೀನ್ ಗೋಪಾಲಣ್ಣನವರ ಕುಟುಂಬದೊಟ್ಟಿಗೆ ಅವರ ಎಲ್ಲ ಹಿತೈಷಿಗಳಿಗೂ, ಅವರ ಬಂಧು ಬಾಂಧವರಿಗೂ, ಹಾಗೆ ಅವರ NGT ಕುಟುಂಬ ಸಮಸ್ತರಿಗೂ ಕೂಡ ಖಂಡಿತ ದಕ್ಕಲಿದೆ ಕಥಾಶ್ರವಣದ ಪುಣ್ಯ. ಶುಭವಾಗ್ಲಿ. ಏನೋ ನನ್ನ ಪುಣ್ಯ ಇವತ್ತು ತುಂಬಾ ಜನ ಕತೆ ಕೇಳಲಿಕ್ಕೆ ಆಗಮಿಸಿದ್ರಿ, ತುಂಬಾ ಸಂತೋಷ ಆಯ್ತು. ಗಾಂಧಿ ಕ್ಲಾಸು, ಸೆಕೆಂಡ್ ಕ್ಲಾಸು, ಬಾಲ್ಕನಿಲೂ ಕೂತ್ಕೊಂಡವ್ರು ಜನ ಇವತ್ತು. ಯಾಕಂದ್ರೆ ಕತೆ ಕೇಳೋಕೆ ಜನ ಬರ್ತಿಲ್ಲ ಈಗ. ಅಯ್ಯೋ ಸ್ವಾಮಿ ಶನೇಶ್ವರ ಕತೆ ಬರ್ತೀರಾ ಅಂದ್ರೆ ಬರಲ್ಲ ಅಂತಾರೆ. ಯಾಕಂತಾರೆ ಅಂದ್ರೆ ಅವ್ರಿಗೇನೋ ಒಂಥರ ಭಯ. ಕೆಲವು ಪುಣ್ಯಾತ್ಮರು ಮಧ್ಯೆ ಸೇರ್ಕೊಂಡು ಊಟ ಹಾಕ್ಬಿಟ್ಟವ್ರು ಅವೆಲ್ಲಾನೆ. ಶನಿ ಮಹಾತ್ಮನ ಕತೆ ಕೇಳಕ್ ಬಂದ್ರೆ ರಾತ್ರಿ ಎಲ್ಲ ಕೇಳ್ಬೇಕಂತ ಕಂಡೀಷನ್ ಮಾಡ್ಬಿಟ್ಟು ಮಧ್ಯೆ ಏನಾರು ನೀವು ಎದ್ದೊರಟೋಗ್ಬಿಟ್ರೆ ಶನಿದೇವ್ರು ನಿಮ್ಮನ್ನ ಹುಡಿಕೊಂಬಂದು ಮರ್ಡರ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಜನ ನೀವು ಬೇಡ ನಿಮ್ಮ ಕತೆನೂ ಬೇಡ ಅಂತ ಬಿಟ್ಟಾಕ್ಬಿಟ್ಟವ್ರು. ನೋಡ್ರಿ, ಪ್ರೀತಿ ಇರುವಷ್ಟೊತ್ತು ಕೇಳ್ರಿ, ಏನೂ ಆಗೋದಿಲ್ಲ. ನಿಮ್ಮ ಸಮಯ, ನಿಮ್ಮ ಆರೋಗ್ಯ, ನಿಮ್ಮ ದೈಹಿಕ ಕ್ಷಮತೆ. ನಂದು ಕರ್ತವ್ಯ ಕೂಡ ಹೌದು, ಭಕ್ತಿ ಕೂಡ ಹೌದು. ದೇವ್ರ ಮೇಲೆ ಭಕ್ತಿನೂ ಕೂಡ ಇದೆ ನನಗೆ. ನಂದೊಂದು ಕರ್ತವ್ಯ. ಅವ್ರ ಮನೆ ಹಣ ಕೊಟ್ಟಿದ್ದಾರೆ, ನಾನು ಕತೆ ಮಾಡ್ತೀನಿ. ಆದ್ರೆ ಕೇಳುವಂತ ನಿಮಗೆ, ಕೇಳುಗರಿಗೆ ಅವಕಾಶ ಇದೆ. ಎಷ್ಟೊತ್ತಾದ್ರೂ ಪರವಾಗಿಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಶಕ್ತಿ, ನಿಮ್ಮ ಸಹನೆ, ನಿಮ್ಮ ಆರೋಗ್ಯ ಅದರಿಂದ ಆನಂದವಾಗಿ ಕೇಳಿ. ಈಗ ನವಗ್ರಹಗಳ ವಿಚಾರವನ್ನ ಪ್ರಾರಂಭ ಮಾಡೋಣ. ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಇಲ್ಲಿ ಕುಳಿತುಕೊಂಡು ಇವತ್ತು ನಾವು ಶಿಲ್ಪಮ್ಮ ನವೀನಣ್ಣವ್ರ ಮೇಲೆ ಕತೆ ಕೇಳ್ತಾ ಇದ್ದೀವಿ. ಭಗವಂತ, ನಮ್ಮ ಸಂಕಲ್ಪ ಎಲ್ಲ ನೆರವೇರಿಸಿದ್ರೆ ನಿನ್ನ ಕಥಾಶ್ರವಣ ನನ್ನ ಮನೆಯಲ್ಲೂ ಕೂಡ ಮಾಡಿಸ್ತೀನಿ. ನೀನು ಒಳ್ಳೇದು ಮಾಡು, ನಮ್ಗೆ ಒಳ್ಳೇದಾಗ್ಲಿ, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ನಾವು ಒಂದು ಮನೆ ಕಟ್ತೀನಿ, ಆ ಶಕ್ತಿ ನನಗೆ ಕೊಡು. ಮುಂದಿನ ವರ್ಷಕ್ಕೆ ನನ್ನ ಸಂಕಲ್ಪ ನೆರವೇರಿದ್ರೆ ನಿನ್ನನ್ನು ನನ್ನ ಮನೇಲಿ ಕಾಣೋ ಆಸೆ ಇದೆ ನನಗೆ ಅನ್ನುವಂಥ ಒಂದು ಸಂಕಲ್ಪ ನೀವು ಮಾಡ್ಕೊಳ್ಳಿ. ಖಂಡಿತ ಒಳ್ಳೇದಾಗ್ಲಿ. ಕಥಾಭಾಗ ಪ್ರಾರಂಭ ಮಾಡೋಣ. ನವಗ್ರಹಗಳ ಚರಿತ್ರೆ, ಒಂದೊಂದು ಗ್ರಹದ ವಿಚಾರವನ್ನು ನಾನು ಹೇಳ್ತಾ ಹೋಗ್ತೀನಿ. ಆಯಾ ಗ್ರಹದ ಪೂಜೆಯನ್ನ ಕುಟುಂಬದ ಕೈಲಿ ಮಾಡಿಸ್ತಿರಲ್ಲ. ಆಗ ಶುಭ ಮುಹೂರ್ತವೊಂದನ್ನು ನಿಶ್ಚಯ ಮಾಡಿದ್ರು. ನಿಶ್ಚಯ ಮಾಡಿ ಆ ರಾಜ ವಿಕ್ರಮನ ಅರಮನೆಯಲ್ಲಿ ಪೂಜಾ ವಿಧಿವಿಧಾನವನ್ನ ಏರ್ಪಾಡು ಮಾಡ್ತಾ ಇದ್ದಾರೆ. ಏನು ಆ ಭಗವಂತನನ್ನ ದಿವ್ಯವಾದ ಪೀಠದ ಮೇಲೆ ಸ್ಥಾಪಿಸಿದ್ದಾರೆ. ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿದ್ದಾರೆ. ನವಗ್ರಹಗಳನ್ನ ಏನ್ ಮಾಡ್ತಾರೆ? ಧಾನ್ಯದ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ನೋಡಿ, ಇಲ್ಲಿ ನಾವು ಶನೇಶ್ವರನ ಫೋಟೋ ಮಾತ್ರ ಇಟ್ಟಿದ್ದೀವಿ, ಆದ್ರೆ ಆದಿತ್ಯಾದಿ ನವಗ್ರಹಗಳನ್ನ ಧಾನ್ಯದ ರೂಪದಲ್ಲಿ ಇಟ್ಟಿದ್ದೇವೆ. ಈ ಭೂಮಿಯಲ್ಲಿ ದಿಕ್ಕು ದಿಕ್ಕಲ್ಲೂ ಇದ್ದಾರೆ, ಮನೆಯೊಳಗೂ ಕೂಡ ಇದ್ದಾರೆ ಧಾನ್ಯದ ರೂಪದಲ್ಲಿ. ಅದಕ್ಕೋಸ್ಕರ ಸಾಂಕೇತಿಕವಾಗಿ ಧಾನ್ಯದ ರೂಪದಲ್ಲಿಟ್ಟು ಆ ನವಗ್ರಹಗಳನ್ನ ಪೂಜೆ ಮಾಡ್ತಾರೆ. ಆ ರೀತಿ ಅವರು ಕೂಡ ಧಾನ್ಯದ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಆದಿತ್ಯಾದಿ ನವಗ್ರಹಗಳಿಗೆ ಪುನಗ ಪುನ್ನಾಗ ಪಾಟಲಿ ಪುಷ್ಪ ಮಲ್ಲಿಗೆ ಜಾಜಿ ತಂದರು ಮುದದಿ ಫಲ ನೈವೇದ್ಯಕ್ಕೆ ಸಿದ್ಧಗೊಳಿಸಿ ಸಿದ್ಧರಾದರು ವಿಪ್ರೋತ್ತಮರು. ಭಗವಂತನ ಕಥಾಶ್ರವಣಕ್ಕೆ ಹಣಿಯಾಯಿತು ಆ ಉಜ್ಜಯಿನಿ ಪುರವೋ.
ತಳಿರು ತೋರಣ ಕಟ್ಟಿದರು ಅರಮನೆಯನ್ನು ಸಿಂಗರಿಸೆ ತಳಿರು ತೋರಣ ಕಟ್ಟಿದರು ಅರಮನೆಯನ್ನು ಸಿಂಗರಿಸೆ ಶುಚಿರ್ಭೂತರಾದರು ಸರ್ವ ಪ್ರಜೆಗಳು ಆನಂದದಲ್ಲಿ ಬಂದು ಸೇರಿದರು ತುಂಬಿತು ಸಭಾಂಗಣವು ಬರದಿ ಕಂಕಣದಾರಿ ಆದನು ರಾಯ ಜಯ ಜಯ ಶನಿದೇವ ಜಯ ಶುಭ ಮಹದೇವ ಸಿದ್ಧರಾಗಿದ್ದಾರೆ ಪಂಡಿತೋತ್ತಮರು ರಾಜನು ಕಂಕಣದಾರಿಯಾಗಿ ಕುಳಿತಿದ್ದಾನೆ ಕಾರ್ಯಾರಂಭಕ್ಕೆ ಮುನ್ನ ಗಣಪತಿಯ ಸ್ತೋತ್ರ ಮಾಡ್ತಾ ಇದ್ದಾರೆ ಓಂ ಶುಕ್ಲಾಂಬರಧರಂ ವಿಷ್ಣು ಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ಆ ಗಣಪತಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕುಲದೇವರನ್ನ ಭಕ್ತಿಯಿಂದ ಪ್ರಾರ್ಥಿಸಿ ತದನಂತರ ವಾಗ್ದೇವಿಯಾದ ಸರಸ್ವತಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ದಾರೆ ಆನಂದವಾಗಿ ಪ್ರಾರ್ಥಿಸಿ ಅಮ್ಮ ನಿನ್ನೊಲಮೆ ಬೇಕು ವಾಗ್ದೇವಿ ಅಂತೇಳಿ ಪ್ರಾರ್ಥಿಸಿ ಎಲ್ಲರನ್ನ ಎಲ್ಲ ದೈವಗಳನ್ನ ಸ್ಮರಿಸಿಕೊಂಡು ಆ ಗಣಪತಿ ಪೂಜೆ ಆಗಲಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಆ ಭಗವಂತನ ಆರಾಧನೆ ಮಾಡಿ कैलासवासाय विद्महे नंजुंडेश्वर धीमहि कुलदेवता गंगाधरेश्वर प्रचोदयात् कुलदेवराद गंगाधरेश्वर कुलदेवते वन्नादेवी अम्मा कात्यायनाय विद्महे कन्याकुमारी धीमहि तन्नो दुर्गी वन्नादेवी मळियम्म देवी प्रचोदयात् प्रचोदयात् कुलदेवತೆಯನ್ನ ಪೂಜೆ ಮಾಡಿ ಆ ಕುಲದೇವರನ್ನ ಸ್ಮರಿಸಿಕೊಂಡು ಅದರ ನಂತರ ಆ ವಿಕ್ರಮರಾಜನಿಗೆ ಹೇಳ್ತಿದ್ದಾರಪ್ಪ ನಾವು ಒಂದೊಂದು ಗ್ರಹದ ವಿಚಾರವನ್ನ ಒಬ್ಬೊಬ್ಬ ಪಂಡಿತರು ಹೇಳ್ತಾರೆ ಮನನ ಮಾಡು ಮನಸ್ಸಲ್ಲಿ ಆಲೋಚನೆ ಮಾಡು ನೋಡು ನಾವು ಪಂಡಿತರು ನೀನು ಈ ನಾಡನ್ನ ಆಳುವ ದೊರೆ ಇಲ್ಲಿ ಕುಳಿತಿರ್ತಕ್ಕಂಥವರೆಲ್ಲರೂ ಪ್ರಜೆಗಳು ದೈವದ ವಿಚಾರವನ್ನ ಕೇಳಬಹುದೇ ಹೊರತು ವಿಮರ್ಶೆ ಮಾಡಬಾರದು ಅದ್ಯಾಕಾಗಿ ಇದ್ಯಾಕೀಗೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳೇಬೇಡ ಸುಮ್ಮನೆ ಕೇಳಬೇಕು ಆನಂದವಾಗಿ ಕೇಳು ಮನಸ್ಸಲ್ಲಿ ಭಕ್ತಿ ಇರಲಿ ಮನದಲ್ಲಿ ದೃಢತೆ ಇರಲಿ ಅಂತ ಹೇಳಿ ಆ ಗ್ರಹಗಳ ವಿಚಾರವನ್ನ ವಿಮರ್ಶಾತ್ಮಕವಾಗಿ ಪ್ರಾರಂಭ ಮಾಡ್ತಾರೆ ಅಯ್ಯ ಗ್ರಹಗಳಲ್ಲಿ ಪ್ರಥಮನಾದಂತವನು ಸೂರ್ಯದೇವ ಭಗವಾನ್ ಭಾಸ್ಕರ ಅವನ ಮಹಿಮೆಯನ್ನ ಹೇಳ್ತೇವೆ ಕೇಳಪ್ಪ ಅಂತ ಹೇಳಿ ಆ ಭಾಸ್ಕರನ ವಿಚಾರವನ್ನ ರವಿಯ ವಿಚಾರವನ್ನ ಹೇಳ್ತಿದ್ದಾರಪ್ಪ ರಾಜಗ್ರಹವು ಸೂರ್ಯ ರಾಜ ರಾಜನು ತೇಜ ರಾಜಗ್ರಹವು ಸೂರ್ಯ ರಾಜ ರಾಜನು ತೇಜ ಓ ಜಗದೊಳು ಖ್ಯಾತ ಸಹಜ ಈ ಮಾತು ರಾಜಗ್ರಹವು ಸೂರ್ಯ ಆರೋಗ್ಯಕಾರಕ ದಿನಕರನಯ್ಯ ಕಾಶ್ಯಪ ಗೋತ್ರನು ಪ್ರಭಾವಶಾಲಿಯೋ ಆರೋಗ್ಯಕಾರಕ ದಿನಕರನಯ್ಯ ತೇಜೋ ಪುಂಜನು ಕಾಶ್ಯಪ ತನಯನು ಭಕ್ತಿಯುದಲಿ ಪ್ರಾರ್ಥಿಸೆ ತೇಜಸ್ಸನ್ನು ನೀಡುವನು ರಾಜಗ್ರಹವು ಸೂರ್ಯ ರಾಜ ರಾಜನು ತೇಜ ರಾಜಗ್ರಹವು ಸೂರ್ಯ
ರಾಜ ರಾಜನು ತೇಜ ರಾಜ ರಾಜನು ತೇಜ ಸೂರ್ಯದೇವ ಜಪಾ ಕುಸುಮ ಸಂಕಾಶಂ ಕಾಶ್ಯಪಾಮೇಹಂ ಹದ್ವಿತಿಂ ತಮೋರಿಂ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರೋ ಸೂರ್ಯದೇವರ ಪಾದಕ್ಕೆ ಗೋವಿಂದ. ಗ್ರಹದಲ್ಲಿ ಪ್ರಥಮನಾದಂಥ ಸೂರ್ಯದೇವನನ್ನ ಧಾನ್ಯಗಳಲ್ಲಿ ಗೋಧಿ ಕಾಳಿನ ರೂಪದಲ್ಲಿ ನಾವು ಪೂಜೆ ಮಾಡ್ತೇವೆ ಸ್ವಾಮಿ. ಅತಿ ಉಷ್ಣವಾಹಕವಾದ ಧಾನ್ಯವಾದದ್ದರಿಂದ ಗೋಧಿಯನ್ನ ಸೂರ್ಯನ ಒಂದು ಹೆಸರಲ್ಲಿ ಪೂಜೆ ಮಾಡ್ತೇವೆ. ಈತ ಚೈತನ್ಯಕಾರಕ, ಕಶ್ಯಪ ಮಹರ್ಷಿಯ ಪುತ್ರ, ದಿನಕರ, ಜಗವನ್ನು ಬೆಳಗುವ ಭಾಸ್ಕರ. ಈ ಮಹಾನುಭಾವನಿಂದ ಇಳೆಯಲ್ಲಿ ಬೆಳೆ, ಮಾನವನ ಮುಖದಲ್ಲಿ ಕಳೆ ಎರಡೂ ಬರಬೇಕಾದ್ರೆ ಸೂರ್ಯ ಬರಬೇಕು. ಬೆಳಗ್ಗೆ ಎದ್ದು ಸೂರ್ಯ ಹುಟ್ಟಿದ್ರೆ ನಮ್ಮ ಮುಖ ನೋಡೋಕೆ ಆಗ್ತದೆ. ಮುಖದಲ್ಲಿ ತೇಜಸ್ ಎಲ್ಲಿಂದ ಬರ್ತದೆ ಅಂದರೆ ಪ್ಯಾರೆಂಟ್ ಲವ್ಲಿ ಪಾಯಿಂಟ್ಸಿಂದಲ್ಲ, ಸೂರ್ಯನ ಕಿರಣಗಳಿಂದ. ಒಂದು ವಾರ ಮೋಡ ಮುಚ್ಕೊಂಡ್ರೆ ಯಾರು ಮುಖವೂ ಚಂದವಾಗಿ ಕಾಣೋದಿಲ್ಲ ನಮಗೆ. ಒಂದು ವಾರ ಮೋಡ ಮುಚ್ಕೊಂಡ್ರೆ ಬೆಳೆಗಳಿಗೆಲ್ಲ ಹುಳ ಹೊಡೆದು ಬಿಡ್ತದೆ. ಸೂರ್ಯನ ಬಿಸಿಲು ಈ ಜಗತ್ತಿಗೆ ಆರೋಗ್ಯಕಾರಕ. ದೊಡ್ಡ ವೈದ್ಯ ಡಾಕ್ಟರ್ ಯಾರಂದ್ರೆ ಸೂರ್ಯದೇವ. ಡಾಕ್ಟರ್ ಮಂಜುನಾಥ್ ಅವರು ಅದು ಹೇಳ್ತಾರೆ ನೋಡ್ರಿ. ಸೂರ್ಯನ ಬಿಸಿಲು ಬೆಳ್ಳಿ ತಲೆ ಮೇಲೆ 5 ಜನ ಸ್ನೇಹಿತರು, ನಗು, ಪ್ರೀತಿ, ವಿಶ್ವಾಸ, ಬಿಸಿಲು, ನಡಿಗೆ ಎಲ್ಲ ಬೇಕಂತ. ಹಾಗೆ ಭಗವಾನ್ ಭಾಸ್ಕರ ಈ ಕುಟುಂಬಕ್ಕೆ ಕಥಾಶ್ರವಣವನ್ನು ಕೇಳ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಆರೋಗ್ಯವನ್ನ, ತೇಜಸ್ಸನ್ನ, ಮುಖಕಾಂತಿಯನ್ನ ಸದಾಕಾಲ ಕರುಣಿಸಲಿ. ಆರೋಗ್ಯಕಾರಕನಾದಂಥ ಸೂರ್ಯ ಭಗವಾನ್ನ ಕೃಪೆಯಿಂದ ಈ ಲೋಕ, ಈ ನಾಡು ಸಮಸ್ತವಾಗಿ ಆನಂದವಾಗಿರಲಿ ಅಂತೇಳಿ ಭಗವಂತ ಸೂರ್ಯದೇವನಿಗೆ ಭಕ್ತಿಯಿಂದ ಮಂಗಳಾರತಿ ಬೆಳಗೋಣ. ಸೂರ್ಯದೇವರ ಪಾದಕ್ಕೆ ಶರಣು ಗೋವಿಂದ, ಸೂರ್ಯದೇವರ ಪಾದಕ್ಕೆ ಶರಣು ಗೋವಿಂದ, ಸೂರ್ಯದೇವರ ಪಾದಕ್ಕೆ ಶರಣು ಗೋವಿಂದ. ಭಕ್ತಿಯಿಂದ ಸೂರ್ಯದೇವನನ್ನ ವಿಕ್ರಮರಾಜ ಪೂಜೆ ಮಾಡ್ತಾನೆ. ತದನಂತರದಲ್ಲಿ ಪಕ್ಕದಲ್ಲೇ ಇದ್ದಂತ ಮತ್ತೊಬ್ಬ ಪಂಡಿತೋತ್ತಮ ಹೇಳುತ್ತಿದ್ದಾನು, ಸ್ವಾಮಿ ದ್ವಿತೀಯ ಗ್ರಹವಿದೆ ಚಂದಿರ, ಅವನ ವಿಚಾರವನ್ನು ನಾನು ಹೇಳ್ತೇನಪ್ಪ. ಹೇಳಪ್ಪ, ಕೇಳೋಣ ಹೇಳು ಅಂತ ಕರಜೋಡಿಸಿ ಕುಳಿತಿದ್ದಾನೆ ವಿಕ್ರಮರಾಜ. ಆ ದ್ವಿತೀಯ ಪಂಡಿತ ಹೇಳ್ತಿದ್ದಾನಪ್ಪ, ಕ್ಷೀರ ಸಮುದ್ರದಿ ಜನಿಸಿದನೋ ಮಹಾಲಕ್ಷ್ಮಿಯ ಸೋದರನಿವನೋ. ಕ್ಷೀರ ಸಮುದ್ರದಿ ಜನಿಸಿದನೋ ಮಹಾಲಕ್ಷ್ಮಿಯ ಸೋದರನಿವನೋ. ಶಿವನ ಮುಡಿಯೇರಿ ಕುಳಿತ, ಶಿವನ ಮುಡಿಯೇರಿ ಕುಳಿತ, ಶಿವನ ಮುರಿಯೇರಿ ಕುಳಿತ. ಚಂದ್ರಶೇಖರ ಎನಿಸಿದ ಚಂದಿರನು ಬಲು ಸುಂದರನು, ಇವ ಸಾಂದ್ರ ಗುಣದ ಸಂಪನ್ನನೋ. ಚಂದಿರನು ಬಲು ಸುಂದರನು, ಸಾಂದ್ರ ಗುಣದ ಸಂಪನ್ನನು. ಭೋಗ ಭಾಗ್ಯವ ನೀಡುವನು, ಲೋಕಕ್ಕೆ ಕಂಪನು ಎರೆಯುವನು. ಚಂದಿರ ಬಲು ಸುಂದರ, ಅಯ್ಯ ಕೇಳೋ ವಿಕ್ರಮರಾಯ. ಚಂದಿರನು ಬಲು ಸುಂದರನು, ದಿದೀಶಂಕಂ ತುಷಾರಾರಭಂ ಕ್ಷೀರವರ್ಣಂ ಸಮುದ್ಭವಂ ನಮಾಮಿ ಶಶಿನಾಂ ಸಂಭೋರ್ಮುಕುಟಭೂಷಣೋ. ದ್ವಿತೀಯ ಗ್ರಹವಾದಂತ ಚಂದ್ರದೇವ ಹುಟ್ಟಿದ್ದು ಕ್ಷೀರ ಸಮುದ್ರದಲ್ಲಿ. ಆತ ಮಹಾಲಕ್ಷ್ಮಿಯ ನಂತರ ಹುಟ್ಟಿದ ಕಾರಣ ಇವನನ್ನು ಮಹಾಲಕ್ಷ್ಮಿಯ ಸಹೋದರ ಅಂತ ಕರೀತಾರೆ ಸ್ವಾಮಿ. ಭೋಗ ಭಾಗ್ಯವನ್ನು ಕೊಡ್ತಕ್ಕಂಥವನು ಚಂದ್ರದೇವ. ಜನ್ಮರಾಶಿಯಲ್ಲಿ ಪ್ರಬಲನಾಗಿದ್ದರೆ ಬದುಕು ಸದಾಕಾಲ ಶಾಂತತೆಯಿಂದ ನೆಮ್ಮದಿಯಿಂದ ಕೂಡಿರ್ತಕ್ಕಂಥದ್ದು. ಕೇವಲ ಬದುಕಿಗೆ ಮಾತ್ರವಲ್ಲ, ಮಾನವ ಜೀವನದ ಕಟ್ಟ ಕಡೆಯಗಳಿಗೆ ಮರಣದ ಕಾಲಕ್ಕೂ ಚಂದ್ರದೇವನು ಜನ್ಮರಾಶಿಯಲ್ಲಿ ಉತ್ತಮ ಸ್ಥಾನದಲ್ಲಿದ್ದರೆ ಮಾತ್ರ ಉತ್ತಮವಾದ ಮರಣ ಬರಲಿಕ್ಕೆ ಸಾಧ್ಯ. ಈತನನ್ನ ಭತ್ತ ಅಥವಾ ಅಕ್ಕಿ ಕಾಳುಗಳ ರೂಪದಲ್ಲಿ ಅವನನ್ನು ಪೂಜೆ ಮಾಡ್ತೇವೆ ಸ್ವಾಮಿ.
ಸೂರ್ಯ ಶಾಖವಾಹಕ, ಚಂದ್ರ ತಂಪನ್ನು ಕೊಡ್ತಕ್ಕಂಥವ್ರು. ಇಂಥ ಮಹಾನುಭಾವನ ಕೃಪಾ ಕಟಾಕ್ಷ ನಮ್ಮ ಈ ಸಕುಟುಂಬಕ್ಕೆ, ಸಹವರ್ತಿಗಳಿಗೆ, ಬಂಧು ಬಾಂಧವರಿಗೆ ಶ್ರವಣೇಂದ್ರಿಯ ಪಾವನವಾಗಲಿ, ತಮ್ಮೆಲ್ಲರ ಬದುಕು ಆನಂದಮಯವಾಗಲಿ. ನಮ್ಮ ಮುಖಪುಟದ ಎಲ್ಲ ಬಂಧುಗಳಿಗೂ ಚಂದ್ರನ ಕೃಪಾ ಕಟಾಕ್ಷವಿರಲಿ ಅಂತೇಳಿ ಚಂದ್ರದೇವನ ಭಕ್ತಿಯಿಂದ ಪ್ರಾರ್ಥನೆ ಮಾಡು. ಚಂದ್ರದೇವರ ಪಾದಕ್ಕೆ ಗೋವಿಂದ, ಚಂದ್ರದೇವರ ಪಾದಕ್ಕೆ ಗೋವಿಂದ, ಚಂದ್ರದೇವರ ಪಾದಕ್ಕೆ ಗೋವಿಂದ. ವಿಕ್ರಮರಾಜ ಆನಂದವಾಗಿ ಚಂದ್ರದೇವನನ್ನ ಪ್ರಾರ್ಥನೆ ಮಾಡ್ತಾನೆ, ಪೂಜೆ ಮಾಡ್ತಾನೆ. ಆ ಚಂದ್ರದೇವನ ಪೂಜಾ ಕೈಂಕರ್ಯ ಮುಗಿದಾಗ ಮತ್ತೋರ್ವ ವಿಪ್ರನೆದ್ದು ಹೇಳ್ತಿದ್ದಾನಪ್ಪ, ತೃತೀಯ ಗ್ರಹದ ವಿಚಾರವನ್ನು ಹೇಳ್ತೇನೆ, ಲಾಲಿಸು ಲಾಲಿಸು ರಾಯನ ಮಂಗಳನ ಮಹಿಮೆ, ಲಾಲಿಸು ರಾಯನ ಮಂಗಳನ ಮಹಿಮೆ. ಭುವಿಯ ಕುಮಾರನು ಶಿವ ಸಂಜಾತನು, ಭುವಿಯ ಕುಮಾರನು ಶಿವ ಸಂಜಾತನು. ಅಂಗಾರಕ ಒಲಿಯಲು ಬೇಕಯ್ಯ, ಅಂಗಾರಕ ಒಲಿಯಲು ಬೇಕಯ್ಯ. ಲಾಲಿಸು ರಾಯನ ಭುಜನ ಮಹಿಮೆಯ. ಮಾಟ ಕೂಟ ವಾಮಾಚಾರವ ಮೆಟ್ಟಿ ನಿಲ್ಲುವ ತೀರನಿವನೋ. ಲಾಲಿಸಿ ಕೇಳೋ, ಲಾಲಿಸಿ ಕೇಳೋ, ಲಾಲಿಸಿ ಕೇಳೋ ಭುಜನ ಮಹಿಮೆಯ. ಧರಣೀಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂತಂ ಮಂಗಳಂ ಪ್ರಣಮಾಮ್ಯಹೋ. ದಾಕ್ಷಾಯಿಣಿ, ಶಿವನ ಸತಿಯಾದಂಥ ದಾಕ್ಷಾಯಿಣಿ ತಂದೆಯಾದ ದಕ್ಷ ಬ್ರಹ್ಮನಿಂದ ಅಪಮಾನಿತಳಾಗಿ ಅಗ್ನಿಯಲ್ಲಿ ಬಿತ್ತು ಮರೆಯಾದಾಗ ಆ ದಾಕ್ಷಾಯಿಣಿ ಇನ್ನಿಲ್ಲದ ವಿಚಾರವನ್ನು ಕೇಳಿ ಕೈಲಾಸವಾಸನಾದ ಶಿವನು ಕ್ರೋಧದಿಂದ ಧಮರುಗದ ನಿನಾದ ಒಳಗ ಹತ್ತಿತು, ಕಹಳೆಗಳ ನಿನಾದ ಮುಗಿಲು ಮುಟ್ಟಿತು. ತಗ ತಗನೆ ತಗ ತಗನೆ ತಗ ತಗನೆ ಕುಣಿದ, ಘರಘರನೆ ಘರಘರನೆ ನರ್ತಿಸಿದ. ಕ್ರೋಧದಿಂದಲೇ ಶಿವನು ತಾ ಕುಣಿಯುತ್ತಿರಲು ಹಣೆಯಲ್ಲಿ ಉದ್ಭವಿಸಿದ ಬೆವರ ಹನಿಯು ಭೂಮಿಯ ಮೇಲೆ ಬಿದ್ದಾಗ ಹುಟ್ಟಿದ ಶಕ್ತಿಯು ಅವನೇ ಮಂಗಳ, ಅವನೇ ಕುಜನು, ಅವನೇ ಅಂಗಾರಕ. ಮಂಗಳದೇವರ ಪಾದಕ್ಕೆ ಗೋವಿಂದ, ಮಂಗಳದೇವರ ಪಾದಕ್ಕೆ ಗೋವಿಂದ. ಶಿವನು ಕ್ರೋಧದಿಂದ ನರ್ತಿಸುವಾಗ ಅವನ ಹಣೆಯಲ್ಲಿ ಉದ್ಭವಿಸಿದ ಬೆವರ ಹನಿಯ ಬಿಂದು ಭೂಮಿಯ ಮೇಲೆ ಬಿದ್ದಾಗ ಭೂಮಿಯಲ್ಲಿ ಹುಟ್ಟಿದ ಶಕ್ತಿಯೇ ಅಂಗಾರಕ. ಅಂಗಾರಕ ಅತ್ಯಂತ ಶಕ್ತಿಯುತವಾದ ಗ್ರಹ. ಈ ಮಹಾನುಭಾವ ಯಾರ ಜನ್ಮರಾಶಿಯಲ್ಲಿ ಪ್ರಬಲವಾಗಿದ್ದಾನೋ ಮಾಟ ಕೂಟ ಭೂತಚೇಷ್ಟೆ ಎಂಬ ಭಯ ಅವರಿಗಿಲ್ಲ. ಅದಕ್ಕೆ ಇವನೊಬ್ಬ ಪ್ರಬಲವಾಗಿದ್ರೆ ಸಾಕು, ಯಾವ ದೃಷ್ಟಿದೋಷ ಯಾರಿಂದ ನಮಗೇನಾಗ್ತದೋ ಅಂದ್ರೆ ಕೈಯಲ್ಲಾಗದ ಏಡಿಗಳೇನು ಮಾಡ್ತಾರೆ ಅಂದ್ರೆ ವಾಮಾಚಾರದ ಮೊರೆ ಹೋಗ್ತಾರೆ. ಏನಾದ್ರೂ ಕೆಟ್ಟದಾಗ್ಲಿ ಅಂತ ಏನೇನು ಮಾಡಬೇಕು, ಅದಕ್ಕೆಲ್ಲ ಕೇಳಕ್ ಹೋದ್ರು, ಅಲ್ಲೋದ್ರು, ಏನೋ ಮಾಡಿದ್ರು, ಖಂಡಿತ ಏನೂ ಅಲ್ಲ. ಯಾವುದೋ ಕೆಟ್ಟ ಶಕ್ತಿ ಮುಂದೆ ನಮಗ್ ಕೆಟ್ಟದಾಗ್ಲಿ ಅಂತ ಕೈ ಮುಗಿದ್ರೆ ಆಯ್ತಪ್ಪ. ಕೆಲವು ದೇವತೆಗಳಲ್ಲೂ ವರ್ಗೀಕರಣ ಇದೆ. ಕ್ಷುದ್ರ ದೇವತೆಗಳು ಅಂತ ಕೆಲವರು ಇದ್ದಾರೆ, ತಾಯಂದ್ರು. ಅವ್ರ ಕೈ ಮುಗಿದು ಕೆಟ್ಟದ್ದು ಮಾಡುವಂದ್ರು ಮಾಡಿಬಿಡ್ತಾರೆ. ಅವ್ರು ಅಲ್ಲಿಗೆ ಜಾಸ್ತಿ ಹೋಗ್ತಾರೆ ಜನ ಇವಾಗೆಲ್ಲ. ಕ್ಷುದ್ರ ದೇವತೆ ಯಾರಿಂದಾನು ನನಗೆ ಕೆಟ್ಟದಾಗಬಾರ್ದು ಅಂತ ಕೈ ಮುಗಿದ್ರೆ ಮಾನವ ಅವನು. ಯಾವುದೋ ದೇವತೆ ಕೈ ಮುಗಿದು ಇನ್ನೊಬ್ರು ಕೆಟ್ಟದ್ದು ಮಾಡು ಅಂದ್ರೆ ಅವನು ರಾಕ್ಷಸ ಆಗ್ಲಿಕ್ಕೆ ಸಾಧ್ಯ. ಆ ವಾಮಾಚಾರ ಮಾಟ ಕೂಟ ಭೂತ ಚೇಷ್ಟೆಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಯಾರಿಗಿದೆ ನವಗ್ರಹಗಳಲ್ಲಿ ಅಂದ್ರೆ ಅವನಿಗೆ ಅಂಗಾರಕನಿಗೆ. ಅದಕ್ಕೆ ಅಂಗಾರ ನಮ್ಮೊಟ್ಟಿಗಿದ್ರೆ ಬದುಕೇ ಬಂಗಾರ ಅಂತ ದೊಡ್ಡವ್ರ ಮಾತು. ಅಂಗಾರಕನ ಒಲುಮೆ ಕೃಪಾ ಕಟಾಕ್ಷ ಈ ಸಕುಟುಂಬವನ್ನ ಸದಾಕಾಲ 100 ಕಾಲ ಆನಂದವಾಗಿ ಕಾಪಾಡ್ಲಿ ಅಂತ ಬೇಡ್ತಾ
ಮತ್ತೋರ್ವ ಪಂಡಿತೋತ್ತಮನೆದ್ದು ಹೇಳ್ತಿದ್ದಾನೆ. ಸ್ವಾಮಿ ಹೇಳಿ ಸ್ವಾಮಿ, ನಾನು 4ನೇ ಗ್ರಹದ ವಿಚಾರ ಹೇಳ್ತೇನೆ. ಆ ಮಹಾನುಭಾವನ ಹೆಸರು ಬುಧ. ಬುಧ ಅಂದ್ರೆ ಬುದ್ಧಿದಾಯಕನೋ ಇವನು ಬುಧನು ಕೇಳಯ್ಯ. ಬುದ್ಧಿದಾಯಕನೋ ಇವನು ಬುಧನು ಕೇಳಯ್ಯ. ಚಂದ್ರದೇವ ತಾರಾದೇವಿಯ ಸುಪುತ್ರ ನೀತ ಬುಧನು ಕೇಳೋ. ಬುದ್ಧಿದಾಯಕನೋ ಇವನು ಸೌಮ್ಯ ಗುಣದವನೋ. ಸೌಮ್ಯ ಗುಣದ ಇವ ಶಾಂತ ರೂಪಿನ ಗ್ರಹವು ಕೇಳೈ ನವಗ್ರಹದೊಳಗೆ. ಯಾರಿಗೂ ಕೇಳಲು ಮಾಡದ ಶ್ರೇಷ್ಠ ಗ್ರಹ ಇವನೋ. ಬುದ್ಧಿದಾಯಕನೋ ಇವನು ಬುಧನು ಕೇಳಯ್ಯ. ಪ್ರಿಯಂಗೂ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಾ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಬುಧದೇವರ ಪಾದಕ್ಕೆ ಗೋವಿಂದ. ನೋಡಿ, ಬುಧದೇವ ಅಂದ್ರೆ ವಿದ್ಯೆ ಇಲ್ದೇರು ಬುದ್ಧಿ. ವಿದ್ಯೆ ಬೇರೆ ಬುದ್ಧಿ ಬೇರೆ. ದೇವಸ್ಥಾನಕ್ಕೆ ಹೋದಾಗ 2 ಬೇರೆ ಬೇರೆ ಕೇಳ್ತೀವಿ ನೋಡ್ರಿ ನಾವು. ವಿದ್ಯಾ ಬುದ್ಧಿ ಕೊಡು ಅಂದ್ರೆ ವಿದ್ಯೆ ಇದ್ದವರೆಲ್ಲ ಬುದ್ಧಿವಂತರು ಅಲ್ಲ, ಬುದ್ಧಿವಂತರೆಲ್ಲ ದೊಡ್ಡ ಓದ್ದವರು ಅಲ್ಲ. ಬಹಳ ಜನ ಏನಿಲ್ಲ ಕಣ, 10 ವರ್ಷದಲ್ಲಿ ಬೆಂಗಳೂರು ಬಂದ್ಬಿಟ್ಟ, ಆಗಲೇ 3 ಬಾರಿ ಇಟ್ಬಿಟ್ನಲ್ಲಯ್ಯ ಅಂತೀವಿ ಕೆಲವ್ರನ್ನ. ಏನಾರು ಡಿಗ್ರಿ ಪಾಸ್ ಮಾಡಿದ್ರೆ ಜಗತ್ತು ಉಳಿಸ್ತಿದ್ನ ಇವನು ಅಂತ ಮಾತಾಡ್ತೀವಿ. ಹೆಂಗ್ ಬಂತ್ರಿ ಆ ಬುದ್ಧಿ? ಅಷ್ಟು ವಿದ್ಯೆ ಇಲ್ದೇರು ಯಾಕೆ ಇಷ್ಟು ಜ್ಞಾನ ಬಂತ ಅವನಿಗೆ ಅಂದ್ರೆ ಅದು ಬುಧನ ಕೃಪಾ ಕಟಾಕ್ಷ. ಜ್ಞಾನದಾಯಕ ಅವಳು. ಗುರು ಕೊಡು ಜ್ಞಾನವೇ ಬೇರೆ. ಗುರುಗಳು ಅಪ್ಪ ಓದು, MBBS ಮಾಡಿ ಡಾಕ್ಟರ್ ಆಗು, LLB ಮಾಡಿ ಲಾಯರ್ ಆಗು ಅಂತಾರೆ. ಬುಧ ಅಂತಾನೆ ಬುದ್ಧಿ ಸರಿಯಾಗಿ ಇಟ್ಟುವ, ನಾ ರೂಢ ತೋರಿಸ್ತೀನಿ, ನೀ ಬದುಕಂತ ಹೋಗು ಅಂತಾನೆ. ಅದಕ್ಕೆ ಈ ಮಹಾನುಭಾವ ಬುಧನನ್ನ ಯಾಕೆ ನವಗ್ರಹಗಳಲ್ಲಿ ವಿಶಿಷ್ಟ ಅಂತ ಕರೀತಾರೆ ಅಂದ್ರೆ ಇವನಲ್ಲಿ ಒಳ್ಳೆ ಫಲಗಳಷ್ಟೇ ಸಾಧ್ಯ, ಕೆಟ್ಟದ್ದು ಅನ್ನೋದೇ ಇಲ್ಲ. ಅದಕ್ಕೆ ಇವನನ್ನ ಶ್ರೇಷ್ಠ ಗ್ರಹ ಅಂತ ಮಹಾನುಭಾವ ನುಡಿದ. ಆನಂದವಾಯಿತು. ಭಕ್ತಿಯಿಂದ ಬುಧದೇವನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬುಧದೇವನ ಪಾದಕ್ಕೆ ಗೋವಿಂದ. ಅದಕ್ಕೆ ದಯಮಾಡಿ ಎಲ್ಲ ಓದ್ಬೇಕು ಮಕ್ಕಳೆಲ್ಲ. ಹರಿಕತೆ ದಾಸರು ಹೇಳವ್ರೆ, ಬುಧ ಒಬ್ಬ ಜೊತೆಗಿದ್ರೆ ಸಾಕಂತೆ, ಸ್ಕೂಲ್ಗೆ ಹೋಗಿದಾರೆ ಆಯ್ತದೆ ಅಂತ ಬುಟ್ಗಿಟ್ಬಿಟ್ರಿ ಕಣಪ್ಪ ಯಾರಾದರೂ. ಆಮೇಲೆ ಒಳ್ಳೇದು ಹೇಳಿದ್ರೆ ಕೇಳೋದಿಲ್ಲ ಜನ, ಉಲ್ಟಾ ಮಾತಾಡೋದು ಜಾಸ್ತಿ. ನಾನು ಹರಿಕತೆಗೆ ಹೋಗಿದ್ದೆ, ಒಂದು ಹರಿಕತೆಗೆ, ಸತ್ಯಹರಿಶ್ಚಂದ್ರ ಹರಿಕತೆ. ಕತೆ ನಡೀತೆಲ್ಲ. ಮುಂಚೆರೊಂದು 5 ಹುಡುಗರು ಕುಂತಿದ್ರು. ಎಲ್ಲ ಕತೆ ಮುಗಿದೆ. ಕೇಳಿದ್ರಪ್ಪ ಕತೆ ಅಂದೆ. ಬಿಡಿ ಸರ್ ಕೇಳಿದ್ವಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಈ ಕಥೆಯಿಂದ ನಿಮ್ಗೇನು ಉಪಯೋಗ ಆಯಿತು ಅಂತ ಕೇಳಿದೆ ನಾನು ಅವನ. ಭಾಳ ಉಪಯೋಗ ಆಯಿತು ಅಂದ. ಏನು? ಸಾಲ ಜಾಸ್ತಿ ಆದ್ರೆ ಹೆಂಡತಿ ಮಕ್ಕಳು ಮಾರ್ಬೋದು ಅಂತ ಅವನು. ಏನೇ ಹಿಂಗೆ ಮತ್ತೆ ಅದೇ ತಾನೇ ನೀವು ಕತೆ ಹೇಳುದು ಅಂತ. ಅದ್ಯಾವುದೋ ಒಂದು ಕಾಲ, ಆ ಕಾಲದಲ್ಲಿ ಪುರಾಣ ಪುಣ್ಯ ಕಥೆಗಳೇ ಮುಖ್ಯವಾಗಿದ್ದು, ಅವತ್ತು ನಡೆದಿತ್ತೇನೋ. ಇವಾಗ ನಮ್ಮ ದೇಶದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಸಂವಿಧಾನ ಇದೆ, ಕಾನೂನಿದೆ. ಅದನ್ನೂ ಯೋಚನೆ ಮಾಡಿ ಭಕ್ತಿ ಮಾರ್ಗದಲ್ಲೂ ನಡೀಬೇಕು, ಕಾನೂನಿಗೂ ಗೌರವ ಕೊಡಬೇಕು. ಸಂವಿಧಾನವೇ ಪರಮೋಚ್ಛವಾದ ಭಗವದ್ಗೀತೆ. ನಮಗೆಲ್ಲ ತಿಳ್ಕೊಂಡು ಬಾಳ್ಬೇಕು. ಯಾವುದು ತಪ್ಪು ಯಾವುದು ಸರಿ ಅಂಗೈಲಿದೆ ನಮಗೆ. ಅನವಶ್ಯಕವಾಗಿ ವಾದ ಮಾಡೋ ಪ್ರಯೋಜನ ಇಲ್ಲ. ದೇವ್ರ ಮುಂದೆ ತಲೆ ಬಾಗಬೇಕು. ಸಂವಿಧಾನವನ್ನು ಎದೆ ಹೃದಯ ತುಂಬಿಕೊಂಡು ಬದುಕಿದ್ರೆ ಮಾತ್ರ ಈ ಜಗತ್ತಲ್ಲಿ ಬದುಕು, ಜಗತ್ತಲ್ಲಿ ಪ್ರೀತಿ. ಅದಕ್ಕೆ ನಾನು ಹೇಳೋದೇನೆಂದ್ರೆ, ಈ ಕಥೆಗಳನ್ನು ಕೇಳುವಾಗ ನೀತಿ ಅಷ್ಟೇ ಅರ್ಥ ಆಗ್ಬೇಕು, ನೀತಿ ಅಷ್ಟೇ ಅರ್ಥ ಆಗ್ಬೇಕು. ನೀವು ಹೇಳಿದ್ರೆ ಅದಕ್ಕೆ ನಾನು ಸ್ಕೂಲ್ ಬಿಟ್ಬಿಟ್ಟೆ, ಬುಧ ಒಳ್ಳೇದು ಮಾಡಲಿ ಬಿಡ್ರಿ ಅಂದ್ರೆ ನಾವೇನು ಮಾಡುವ? ಅದು ಅಪರೂಪದಲ್ಲಿ ಅಪರೂಪ. ಅದಾಗ ಸಾಧನೆ ಆಗ್ಬೇಕು, ಅದು ಸಾಧನೆ ಆಗ್ಬೇಕು. ಸಾಧನೆ ಆಗಲಿ, ಒಳ್ಳೇದಾಗಲಿ, ಬುಧನ ಕೃಪಾಕಟಾಕ್ಷವಿರಲಿ ಅಂತ ಹೇಳಬೇಡುವಾಗ ಮತ್ತೊಬ್ಬ ವಿಪ್ರನೆದ್ದು ಹೇಳ್ತಿದ್ದಾನೆ, ಸ್ವಾಮಿ, ಮಾನವನ ಬದುಕಿಗೆ ಏನಿಲ್ಲದಿದ್ರೂ ಒಂದೇ ಒಂದು ಬಲ ಸಾಕು ಸ್ವಾಮಿ. ಯಾವ ಬಲ? ಗುರುಬಲ. ಗುರುಬಲ ಅಂತೊಂದಿದೆ ಸ್ವಾಮಿ. ರಾಜ್ಯವಾಳೋ ರಾಜನಿಗಾಗಬಹುದು, ಮಂತ್ರಿಗಳಿಗಾಗಬಹುದು,
ಪ್ರತಿಯೊಬ್ಬನಿಗೂ. ಕೃಷಿಕನಿಗೆ ಅನ್ನಪೂರ್ಣೆಯ ಬಲ, ರಾಯನಿಗೆ ವಿಜಯಲಕ್ಷ್ಮಿಯ ಬಲ, ಹೆಣ್ಣು ಮಕ್ಕಳಿಗೆ ಮುತ್ತೈದ ಸ್ಥಾನದ ಬಲ, ಪುರುಷನಿಗೆ ಉದ್ಯೋಗದ ಬಲ, ವಿದ್ಯಾರ್ಥಿಗೆ ವಿದ್ಯೆಯ ಬಲ ಎಲ್ಲ ಬೇಕಲ್ಲಪ್ಪ. ಸಾಮಾನ್ಯವ ಪ್ರತಿಯೊಂದಕ್ಕೂ ಕೂಡ ಗುರುಬಲ ಬೇಕು. ಯಾವ್ದ್ಯಾವ್ದಕ್ಕೆ? ಒಳ್ಳೇದಕ್ಕೆ, ಕೆಟ್ಟದಕ್ಕೂ ಬೇಕನ್ರಿ, ಕೆಟ್ಟದಕ್ಕೂ ಬೇಕು. ಕೆಟ್ಟದಕ್ಕೂ ಕಳ್ಳರಿಗೂ ಬೇಕು ಗುರುಬಲ, ಇಲ್ಲ ತಗೊಳಾಕಬಿಡ್ತಾರೆ ಅವ್ರಿಗೂ ಗುರುಬಲ ಚೆನ್ನಾಗಿದ್ರೆ ತಾನೆ ಚೈನೆಲ್ಲ ಕದೀದು. ಅವ್ರು 2 ದಿವಸ ಈ ರೋಡಲ್ಲಿ ಓಡಾಡಿ ಈ ಅಮ್ಮ ಎಲ್ಲಿ ಬರ್ತಾಳೆ ಅಂತ ನೋಡಿ, ಚೈನ್ ಎಷ್ಟು ಹಾಕವಳೆ ಆ ತಾಯಿ ಅಂತ ನೋಡಿ ಸ್ಕೆಚ್ ಹಾಕಿ ಕೈ ಹಾಕ್ಬೇಕು. ಅದರಲ್ಲೂ ಮಿಸ್ ಹೊಡೆದ್ಬಿಟ್ರೆ ಅದು ಬೇರೆ ರೋಡ್ಗೆ ಓಡಿದ್ರೆ ಕಿತ್ತದ್ದು ವ್ಯರ್ಥ ಅನ್ನೋ ಹಂಗಾಗ್ಬಿಡ್ತದೆ. ಪ್ರತಿಯೊಂದಕ್ಕೂ ಬಲ ಬೇಕು ನೋಡಿ, ಪ್ರತಿಯೊಂದಕ್ಕೂ ಬಲ ಬೇಕು. ಅವನಿಗೂ ಗುರುಬಲ ಬೇಕು. ನಮ್ಮಲ್ಲಿ ಉಳ್ಕೋಬೇಕಲ್ಲ, ಕಷ್ಟ ಆಗ್ತದೆ. ನಮ್ಮಲ್ಲಿ ಈಗ ಒಂದು ವಾರದಲ್ಲಿ ಒಂದು ಘಟನೆ ಆಗ್ಬಿಟ್ಟದೆ. ಕೆರೆ ಪಕ್ಕ ಒಬ್ಬಮ್ಮ ಬಟ್ಟೆ ಒಗಿತಾ ಇದ್ಲಂತೆ. ಯಾರೋ ಪಾಪ ಪಾತ್ರೆ ಒತ್ಕೊಂಡು ಬಂದ್ಬಿಟ್ಟು ಅವ್ನ ತಲೆ ಮೇಲೆ ಒತ್ಕೊಂಡು ಬಂದವನೆ. ಒಂದು 5,000 ರೂಪಾಯಿ ಪಾತ್ರೆ ತಲೆ ಮೇಲೆ. ಇಡೀ ಊರು ಸುತ್ತವನೇ, ಯಾರೂ ತಗೊಂಡಿಲ್ಲ, ಎಲ್ಲ ಆನ್ಲೈನಲ್ಲಿ ತರ್ಸ್ಕೊಂಡು ಶುರು ಆಗ್ಬಿಟ್ಟಾರ ಪಾಪ. ಸಾಕಾಗಿ ಹೋಗ್ಬಿಟ್ಟು ಮರದ ಕೆಳಗೆ ಮಡಗ್ಬಿಟ್ಟು ಕೂತ್ಕೊಂಡವನೇ. ಅಷ್ಟು ದೂರದಲ್ಲ ಅಮ್ಮ ಬಟ್ಟೆ ಹಿಂಗೆ ಒಗಿತಿದ್ಲಲ್ಲ, ಕತ್ತಲ್ಲಿ ಪಳಕ 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 ಅಂತ ಒಳಿತಾ ಇತ್ತು. ಇವನು ಆ ಕಡೆ ಈ ಕಡೆ ನೋಡ್ದ, ಈ ಹಾಳು ಪಾತ್ರೆ ಒತ್ತು ಸಾಕಾದೆ, 16 ಕದ್ದು ಬಿಡ್ಬೇಕು ಅಂತ. ನೀರು ಕುಡಿಯೋ ನಂಗೆ ಹೋದ, ತಟಾರ್ ಅಂತ ಕಿತ್ಕ ಓಡ್ಬಿಟ್ಟ. ಚೈನ್ ಅಲ್ಲ ಅದು, ಡಿಸ್ಕೋ ದಾರ. ವಾಪಸ್ ಬರುವಂಗಿಲ್ಲ. 5,000 ರೂಪಾಯಿ ಪಾತ್ರೆ ಒತ್ಕ ಅಮ್ಮ ಮನಗೆ ಬಂದವಳು ಪಾಪ. 50 ರೂಪಾಯಿ ದಾರ ಕಿತ್ಕೊಂಡು ಅವನು ಹೋಗವನು. ಇದು ದಾರ ಕಣಮ್ಮ ಅಂತ ಪಾಪ ಬರುಕಾಯ್ತದ, ಅವನು ಬಿಡ್ದ ವೇಟು. ಅದಕ್ಕೆ ನೋಡಿ, ಕಳ್ಳತನ ಮಾಡ್ತಾವನ ಅಷ್ಟು ಕದ್ದು ತಗೊಳಾಕೊಂಡಿಲ್ವಲ್ಲಯ್ಯ ಅಂದ್ರೆ ನೋಡಿ, ಅವನೊಳಗೂ ಬಲ ಒಂದಿದೆ. ಅವನ ಅದೆಷ್ಟು ದೇವ್ರು ಬೇಡ್ಕ ನಿಂತಿದ್ನೋ, ದೇವರೇ ಅವತ್ತು ಕಳ್ಳತನ ಆಗಾಗ ಮಾಡು ಒಂದು ಬೇಡಿದ್ನೋ, ಏನು ಯಾರು ಗೊತ್ತು. ಆದರೆ ಒಳ್ಳೇದು ಕೆಟ್ಟದ್ದು ಮಕ್ಕಳು ಮಾಡೋ ತಪ್ಪು. ತಂದೆ ಏನ್ ಮಾಡ್ತಾನೆ, ಮಗ ತಪ್ಪುದಾರಿ ಹಿಡಿದ್ರೆ ಹೊಡೆದು ಕೊಂದ್ಬಿಡೋದಿಲ್ಲ, ಬುದ್ಧಿ ಹೇಳ್ತಾನೆ. ಭಗವಂತನು ಹಾಗೆ ಒಬ್ಬ ಕೆಟ್ಟವನನ್ನ ಸರಿ ಹೋಗ್ತಾನೇನೋ ಅಂತ ಅವನ ಮನಸ್ಸು ಪರಿವರ್ತನೆ ಮಾಡೋ ಪ್ರಯತ್ನ ಮಾಡ್ತಾನೆ. ಕಟ್ಟ ಕಡೆಗೆ ಅವನು ಕೂಡ ಕೈ ಬಿಟ್ಬಿಡ್ತಾನೆ. ಅದಕ್ಕೆ ಕೆಟ್ಟ ಮಾರ್ಗ ಒಳ್ಳೆಯದಲ್ಲ, ಕಳ್ಳತನದ ಮಾರ್ಗ ಒಳ್ಳೆಯದಲ್ಲ. ಒಳ್ಳೆಯ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳೋಣ, ಶ್ರಮಪಟ್ಟು ದುಡಿಯೋಣ, ಜ್ಞಾನವಂತರಾಗಿ ಬದುಕೋಣ. ಹೇಗಿದ್ದಾರೆ ನವೀನ್ ಅಣ್ಣವ್ರ ಕುಟುಂಬ? ಚೆನ್ನಾಗಿದೆ ಬಿಡ್ರಿ, ಅವ್ರು ಯಾರಿಗೂ ತೊಂದರೆ ಕೊಡಲಿಲ್ಲ, ಚೆನ್ನಾಗಿ ಬದುಕಿದ್ರು. ಈ ಮಾತು ಬೇಕು ಈ ಪ್ರಪಂಚದೊಳಗೆ. ತನ್ನ ಪಡೆದ ಮಗ, ನನ್ನ ಮಗ ಹೇಳ್ಕೋಬೇಕು, ನಿಮ್ಮಪ್ಪ ಹೆಂಗ್ರಿ ಸಂಪಾದನೆ ಮಾಡ್ದ ಅಂದ್ರೆ ಹೇಳ್ಬೇಕು, ಹಿಂಗೇ ಮಾಡಿದ್ರು ಅಂತ. ಅದು ಬಿಟ್ಬಿಟ್ಟು ಏನಪ್ಪ ನಿಮ್ಮಪ್ಪ ಹೆಂಗೆ ಸಂಪಾದನೆ ಮಾಡ್ದ ಅಂದರೆ ಅದು ಬಿಡಿ, ಟೀ ಕುಡ್ದಿರ ಅಂದರೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು, ಯಾಕೋರು ಊಟ ಸರಿ ಇಲ್ಲ ಇದು ಅಂತ. ಅದಕ್ಕೆ ಒಳ್ಳೆ ಮಾರ್ಗ ಇರಲಿ, ಒಳ್ಳೆ ಮಾರ್ಗದಲ್ಲಿ ಬದುಕೋಣ. ಯಾಕೆ ಮಾತು ಹೇಳಿದೆ ಅಂದರೆ, ಗುರುಬಲ ಬೇಕು ಜಗದೊಳಗೆ, ದೈವ ಬಲದ ಆ ಜೊತೆಗೆ. ಗುರುಬಲ ಬೇಕು ಜಗದೊಳಗೆ, ಆ ದೈವ ಬಲದ ಜೊತೆಗೆ. ಸದಾ ರಕ್ಷಿಸುವ ಗುರುವು ಅನುಮಾನವ ಪರಿಹರಿಸಿ. ಗುರುಬಲ ಬೇಕು ಜಗದೊಳಗೆ, ಬೇಕು ದೇವಾಣಾಂ ಚ ಋಷಿಣಾಂ ಚ ಗುರುಕಾಂಚಾನ ಸನ್ನಿಭಂ ಬುದ್ಧಿಪೂರ್ತಂ ತ್ರಿಲೋಕೇಶಂ ನಮಾಮಿ ಬೃಹಸ್ಪತಿಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಜೈ ಗುರುದೇವ ವೀರ ಸಮರ್ಥ ಜ್ಞಾನಾನಂದ ಗುರು ಸಂಜೀವ ಸದ್ಗುರು ಮಹಾರಾಜ ಕಿ, ಶ್ರೀ ಗುರು ಮಹಾರಾಜ ಕಿ ಜೈ. ಜಗದ್ಗುರು ಪಂಚಾಚಾರ್ಯ ರೇಣುಕಾಧೀಶ ಮಹಾರಾಜ ಕಿ. ಹರಿವೇ ಗುರು, ಜ್ಞಾನವೇ ಗುರು. ಗುಕಾರಂ ಅಂಧಕಾರಸ್ಯ ರುಕಾರಂ ಜ್ಯೋತಿಷ್ಯತೆ. ಹಣಬಲ ಇರಬಹುದು, ನಮ್ಮಲ್ಲಿ ಹಣಬಲ ಇರಬಹುದು, ಜನಬಲ ಇರಬಹುದು, ಗುರುಬಲ ಒಂದು ದೂರ ಆದರೆ ಯಾರು ಯಾರನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗದೆ ಹೋಗ್ತದೆ. ಅದಕ್ಕೆ ಗುರುಬಲ ಜೊತೆಗಿದ್ರೆ ಜೊತೆಲಿರುವಂಥ ಜನರ ಮನಸ್ಸು ನಮ್ಮ ಜೊತೆ ಇರ್ತದೆ.
ಅದಕ್ಕೆ ಹೇಳ್ತಾರೆ ದೊಡ್ಡವರು, ಗುರುಬಲ ಒಂದಿದ್ದರೆ ಕಾರ್ಯಾರಂಭಕ್ಕೆ ಅನುಕೂಲ, ಸಂತಾನ ಭಾಗ್ಯ, ಸುಭಿಕ್ಷತೆ, ಕಂಕಣ ಫಲ ಎಲ್ಲವನ್ನೂ ಕೂಡ ಭಗವಂತ ಕರುಣಿಸ್ತಾನೆ. ಆ ಮಹಾನುಭಾವ ಯಾರ ಜೊತೆಗಿದ್ರೆ ಜೀವನದಲ್ಲಿ ಎಲ್ಲವೂ ಕೂಡ ಸಭಾಗ. ಶತ್ರು ಕೂಡ ನಮ್ಮ ಜೊತೆ ಮಿತ್ರನಂತೆ ವರ್ತನೆ ಯಾವಾಗ ಮಾಡ್ತಾನೆ ಅಂದ್ರೆ ನನ್ನ ಜನ್ಮ ರಾಶಿಯಲ್ಲಿ ಗುರುಬಲವಿದ್ದಾಗ ಮಾತ್ರ. ಯಾವಾಗ ನನ್ನ ಒಡ ಹುಟ್ಟಿದವನು ಶತ್ರುವಿನಂತೆ ನನ್ನ ಮೇಲೆ ಹಾಗೆ ಸಾಧಿಸ್ತಾನೆ ಅಂದ್ರೆ ನನ್ನಲ್ಲಿ ಗುರುಬಲ ದುರ್ಬಲವಾದಾಗ ಮಾತ್ರ. ಅದಕ್ಕೆ ಸದಾಕಾಲ ಅರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಜಗದಲ್ಲಾರು ಕಾಯಲಾರು. ಗುರುಬಲ ಒಂದು ನಮ್ಮ ಜೊತೆ ಸದಾಕಾಲ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಮತ್ತೊಬ್ಬ ವಿಪ್ರನೆದ್ದು ಹೇಳ್ತಿದ್ದಾನೆ, ಸ್ವಾಮಿ ಗುರುಗಳು ಅಂದ್ರೆ ಒಬ್ಬರೇ ಇಲ್ಲ ಸ್ವಾಮಿ, ಇನ್ನೊಬ್ಬ ಗುರುಗಳಿದ್ದಾರೆ. ಇವ್ರು ಹೇಳ್ತಾ ಇದ್ರು ಗುರುಬಲ 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 ಅಂತ ನನ್ನ ಜೊತೆಗಾರರು ಹೇಳ್ತಾ ಇದ್ರು. ಆದ್ರೆ ಬರೀ ಬಲ ಕಟ್ಕೊಂಡು ಏನ್ರಿ ಮಾಡ್ತೀರಿ, ದೆಸೆ ಬೇಕು, ದೆಸೆ. ಅದು ಕೊಡೋಕೊಬ್ಬ ಇದ್ದ. ಯಾರವನು ಅಂದ್ರೆ ಶುಕ್ರನೆಂಬುವನವನು ವಿಕ್ರಮರಾಯ ಕೇಳು. ಶುಕ್ರನೆಂಬುವನವನು ವಿಕ್ರಮರಾಯ ಕೇಳು. ಸಾಕಾರ ದೈತ್ಯರಿಗೆ ಆಗಿತಾನಿಹನು. ಸಂದೀವ ಹೊಸೆ ಹೊಸೆದು ಧರ್ಮ ಗುಣವಿದ್ದರೆ ತ್ರಿಗುಣವಾಗುವ. ದಶ ಸಂದೀವ ಹೊಸೆ ಹೊಸೆದು ಧರ್ಮ ಗುಣವಿದ್ದರೆ ದ್ವಿಗುಣವಾಗುವ. ಬೇಕಯ್ಯ ಜಗದಿ ಶುಕ್ರನ ಒಲುಮೆ, ಬೇಕಯ್ಯ ಜಗದಿ ಶುಕ್ರನ ಒಲುಮೆ. ಹಿಮಕುಂದಂ ಮೃಣಾಲಾಪಂ ದೈತ್ಯಾನಾಂ ಪರಮಂ ಗುರು ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರದೇವರ ಪಾದಕ್ಕೆ ಗೋವಿಂದ, ಶುಕ್ರದೇವರ ಪಾದಕ್ಕೆ ಗೋವಿಂದ. ದೆಸೆ ಬೇಕು ಸ್ವಾಮಿ, ದೆಸೆ ಜೀವನದಲ್ಲಿ ಬೇಕಲ್ಲ. ಅಲ್ಲ, ಇವತ್ತು ಹೋಗಿ ಸೈಡ್ ತಗೊಂಡು ಸ್ಕ್ವೇರ್ ಫೀಟ್ 2,500, ಇನ್ನೊಂದು ವಾರಕ್ಕೆ 5,000 ಆಯ್ತು ಅಂದ್ರೆ ದೆಸೆ ಜೊತೆಗೆ ಅದೇ ಅಂತ ಅರ್ಥ. ಅಂದ್ರೆ ಅದು ಕೊಡೋನು ಯಾರು? ಶುಕ್ರದೇವ. ಅವನನ್ನ ಅವರೇ ಕಾಳಿಟ್ಟೆ ಪೂಜೆ ಮಾಡ್ತೀವಿ ನೋಡಿ. ಅವರೇಕಾಳೆ ಅಂತಂತ ಅರ್ಧ kg ಯಾಕೆ ಸಾಂಬಾರ್ ಮಾಡಿದ್ರೆ 1 kg ಎಷ್ಟು ಆಗ್ಬಿಡ್ತದೆ ಅವರೇಕಾಳು. ದ್ವಿಗುಣ. ನಮ್ಮ ನಿರೀಕ್ಷೆ ಮೀರಿ ಬರ್ತಕ್ಕಂಥ ಲಾಭ, ಅದನ್ನ ದೆಸೆ ಅಂತ ಕರೀತೀವಿ. ನೆನೆ ಮೊನ್ನೆ ಏನು ಇಲ್ಲ ರೀ, ಅಲ್ಲೇ 3 ಮನೆ ಕಟ್ಟಿದ್ರು, ಅಲ್ಲಿ ಲೇಔಟ್ ಮಾಡಿದ್ರು, ಅಲ್ಲಿ ಚೌಟ್ರಿ ಮಾಡಿ ಏನೇನೋ ಮಾತಾಡ್ತೀವಿ ನಾವು. ಕಾರಣ ಶುಕ್ರನ ಒಲುಮೆ. ಈತ ದೇವತೆಗಳ ವಿರೋಧಿ. ದೇವತೆಗಳ ವಿರೋಧಿ, ದಾನವರ ಗುರು. ಆ ಮಹಾನುಭಾವ, ಆ ದಾನವ ಗುರುವಾದರೂ ಮಾನವನಿಗೆ ಜೊತೆ ತರುವಂತ ಶುಕ್ರದೇವ ಈ ಕುಟುಂಬಕ್ಕೆ, ಸೋತೃ ಬಾಂಧವರಿಗೆ, ತಮ್ಮೆಲ್ಲರಿಗೂ ಕೂಡ ದೆಸೆ ತರಲಿ ಅಂತೇಳಿ ಶುಕ್ರನನ್ನು ಪ್ರಾರ್ಥನೆ ಮಾಡು. ಶುಕ್ರದೇವರ ಪಾದಕ್ಕೆ ಗೋವಿಂದ. ಪ್ರಾರ್ಥಿಸುವಾಗ ಮತ್ತೋರ್ವ ವಿಪ್ರನೆದ್ದು ಹೇಳ್ತಿದ್ದಾನಪ್ಪ, ಸಪ್ತಮ ಗ್ರಹ ಒಂದಿದೆ, ಭಗವಾನ್ ಶನೇಶ್ವರ. ಆ ಗ್ರಹದ ವಿಚಾರವನ್ನ ಹೇಳ್ತೇನೆ, ಸ್ವಲ್ಪ ಗಮನವಿಟ್ಟು ಕೇಳು. ಮೈ ಮರೆಯಬೇಡ, ಎಚ್ಚರ ತಪ್ಪಬೇಡ, ಅಳುಕಬೇಡ, ಅಂಜಬೇಡ, ವಿಮರ್ಶೆಗೆ ಮಾತ್ರ ಒಳಪಡಿಸಬೇಡ. ಯಮರಾಜ ಹೇಳ್ತಿದ್ದಾನೆ, ಏನು ಪಂಡಿತೋತ್ತಮರೇ, 6 ಗ್ರಹಗಳ ವಿಚಾರವನ್ನು ಹೇಳುವಾಗ ಯಾವ ನಿಬಂಧನೆಯನ್ನೂ ಯಾರು ಹೇಳಲಿಲ್ಲ. ಈಗ ಮಾತ್ರ ನೀವು ಶನೇಶ್ವರನ ವಿಚಾರವನ್ನು ಹೇಳ್ತೇನೆ, ಎಚ್ಚರ ಅಂತಿದ್ದೀರಲ್ಲ, ಕಾರಣವೇನು? ಅಪ್ಪ, ಅಂತ ಮಹಾಮಹಿಮಾವನು ಯಾರು? ಛಾಯಾದೇವಿಯ ಗರ್ಭ ಸಂಭೂತ ರವಿನಂದನ ಶನಿದೇವನು. ಛಾಯಾದೇವಿಯ ಗರ್ಭ ಸಂಭೂತ ರವಿನಂದನ ಶನಿದೇವನು. ಈ ಕಲಿಯುಗಕ್ಕೆ ಅವಾಧಿಪತಿಯು ಶೀಘ್ರ
ಮಾತೆಯು ಕೇಳಯ್ಯ ಇಟ್ಟರೆ ಶಾಪ ಕೊಟ್ಟರೆ ವರವು ತಿಟ್ಟ ಕೇಳು ಶನಿದೇವನು ಇಟ್ಟರೆ ಶಾಪ ಕೊಟ್ಟರೆ ವರವು ತಿಟ್ಟ ಕೇಳು ಶನಿದೇವನು ದೇವತೆಗಳಿಗೂ ಹೆದರದ ಮಹಾಮಹಿಮನು ಇವನು ಶನಿದೇವ ಶನಿದೇವ ಕಾಯುವ ಮಹಾನುಭಾವ ದೇವ ಶನಿದೇವ ತೀರ ಮಹಾನುಭಾವ ರವಿನಂದನ ನೀಲವರ್ಣನ ಗಣೇಶ್ವರ ಸ್ವಾಮಿ ಬಾದಾಗೆ ಗಣೇಶ್ವರ ಸ್ವಾಮಿ ಬಾದಾಗೆ ಗಣೇಶ್ವರ ಸ್ವಾಮಿ ಬಾದಾಗೆ ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರೋ ಶನಿದೇವರ ಪಾದಕ್ಕೆ ಗೋವಿಂದ ಆದಿತ್ಯಾದಿಗಳ ಪಾದಕ್ಕೆ ಗೋವಿಂದ ಹರಿಯದ ಕೈದ ಪರಾಧ ಮನ್ನಿಸು ಗೋವಿಂದ ನಂಬಿದ ಭಕ್ತರುದ್ಧಾರ ಮಾಡು ಗೋವಿಂದ ನಿನ್ನ ಪಾದವೇ ಗತಿ ಗೋವಿಂದ ನೀಲವರ್ಣ ಖಗವಾನ ಛಾಯಾತನಯ ರವಿನಂದನ ಶನೇಶ್ವರ ಗೋವಿಂದ ಹಾಗೆ ನುಡಿಯುತ್ತಿರುವಂತೆ ಒಂದು ಕ್ಷಣಕ್ಕೆ ವಿಪ್ರೋತ್ತಮ ಸ್ತಂಭೀಭೂತನಾಗಿ ನಿಂತ ಹಾಗೆ ವಿಕ್ರಮರಾಜ ಕೇಳ್ತಿದ್ದಾನೆ ಪಂಡಿತೋತ್ತಮ ಏಕೆ ಸುಮ್ಮನೆ ನಿಂತೆ ಹೇಳು ಅವನ ವಿಚಾರವೇನು ಅವನ ತಂದೆ ತಾಯಿಯ ವಿಚಾರವೇನು ಇಷ್ಟೊಂದು ಶಕ್ತಿವಂತನಾಗಲು ಕಾರಣವೇನು ಕೇಳಲು ಕುತೂಹಲವಾಗ್ತಿದೆ ನನಗೆ ದಯಮಾಡಿ ತಿಳಿಸು ವಿಪ್ರೋತ್ತಮ ಹೇಳ್ತಿದ್ದಾನಯ್ಯ ಯಾವುದೋ ದುಗುಡ ಒಂದು ಹೃದಯವನ್ನು ಒಕ್ಕಿದಂತಾಯಿತು ಯಾವುದೋ ಶಕ್ತಿ ನನ್ನ ನಾಲಿಗೆಯನ್ನು ಹಿಡಿದಂತೆ ಭಾಸವಾಯಿತು ಎಡಗಣ್ಣು ಅದುರಿತು ಕೇಳಬಾರದಂತ ಘೋರವಾದ ಬೋರ್ಗರತ ಒಂದು ಕಿವಿಗಪ್ಪಳಿಸಿ ನನಗನ್ನಿಸುತ್ತಿದೆ ಜಾಗೃತನಾಗಿದ್ದಾನೆ ಛಾಯಾತನೆಯ ಅವನ ದೃಷ್ಟಿ ಈ ಸಭೆಯ ಮೇಲೆ ಬಿದ್ದಿದೆ ಎಂದು ಭಾಸವಾಗುತ್ತಿದೆ ರಾಯ ಒಂದು ಕ್ಷಣ ವಿಶ್ರಮಿಸಿಕೊಳ್ಳಲು ನನಗೊಂದು ಅವಕಾಶ ಕೊಡು ತದನಂತರ ಮಿಕ್ಕ 2 ಗ್ರಹಗಳಿವೆ ರಾಹುಕೇತುಗಳು ಅವುಗಳ ಪೂಜೆ ಮಾಡು ತದನಂತರದಲ್ಲಿ ಆ ಶನೇಶ್ವರನ ವಿಚಾರವನ್ನ ಹೇಳುವ ಪ್ರಯತ್ನ ನಾನು ಮಾಡ್ತೇನೆ ಹೌದೇ ಆಗಲಿ ಎಲ್ಲಿ ಮುಂದಿನ ಗ್ರಹದ ವಿಚಾರ ಹೇಳಿ ಸ್ವಾಮಿ ಅಂದಾಗ ಒಬ್ಬ ಎದ್ದು ಹೇಳ್ತಿದ್ದಾನೆ ಸ್ವಾಮಿ 8 ಮತ್ತು 9 ರಾಹು ಮತ್ತು ಕೇತು ಈ ರಾಹು ಕೇತುಗಳೇನೆಂದ್ರೆ ಸ್ವಾಮಿ 2 ಗ್ರಹ ಪೂಜೆ ಮಾಡ್ತೀವಿ ಆದ್ರೆ ಒಂದೇ ದೇಹ ಅದು ಒಂದು ದೇಹವೇ 2 ಭಾಗ ಆಗಿರೋದ್ರಿಂದ ಆ 2 ಗ್ರಹಗಳನ್ನ ಜೊತೆಯಲ್ಲೇ ಪೂಜೆ ಮಾಡ್ಬೇಕಪ್ಪ ಅದಕ್ಕೆ ದಯಮಾಡಿ ನೀನು ಪೂಜೆ ಮಾಡಪ್ಪ ನಾನು ಆ ರಾಹು ಕೇತುಗಳ ವಿಚಾರ ಹೇಳ್ತೇನೆ ಹೇಳಿ ಸ್ವಾಮಿ ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು ಬಹುಬಾಧೆ ನರನಿಗೆ ಪಡಿಸುವರವರು ರಾಹು ಕೇತುಗಳೆಂಬೋ ರಾಹು ಚಂದ್ರನ ಪಿಡಿದು ಕಾಡುವ ಕೇಳೋ ಕೇತು ಸೂರ್ಯನ ಪಿಡಿದು ಬಾಧೆ ಪಡಿಸೋರು ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು ಕೇಳುವೆ ಮಹಿಮೆಯ ಹೇಳೋ ರಾಯ ಅರ್ಧಕಾಯಂ ಮಹಾವೀರ್ಯಂ ಚಂದಾದಿತ್ಯ ವಿವರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹು ಪ್ರಣಮಾಮ್ಯಹಂ ಫಲಶಾ ಪುಷ್ಪ ಶಂಕಾಶಂ ತಾರಕಾ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತು ಪ್ರಣಮಾಮ್ಯಹಂ ಅಯ್ಯ ರಾಹು ಮತ್ತು ಕೇತುಗಳು ಎಂಬತಕ್ಕಂಥ 2 ಗ್ರಹಗಳಿದ್ದಾವಪ್ಪ
ಇವನು ಸಿಮ್ಮಿಕೆ ಅನ್ನುವಂತ ರಕ್ಕಸಿಯ ಪುತ್ರ ರಾಹುಕ ಅಂತ ಇವನ ಹೆಸರು. ದೇವತೆಗಳು ಮತ್ತು ರಕ್ಕಸರು ಅಮೃತವನ್ನ ಸಂಪಾದಿಸಿದ್ರು, ಸಮುದ್ರವನ್ನ ಮಂಥನ ಮಾಡಿ. ಸಂಪಾದಿಸಿದಂತ ಅಮೃತವನ್ನ ಕುಡಿದರೆ ಜನನ ಮರಣಗಳ ಭಯವಿಲ್ಲ, ಮರಣವನ್ನ ಗೆಲ್ಲಬಹುದಲ್ಲ ಅಂತೇಳಿ ಇಬ್ಬರಿಗೂ ಕಾದಾಟ, ನನಗೆ ಬೇಕು. ಕೊನೆಗೆ ದಾನವರು ದೇವತೆಗಳ ಕಾದಾಟವನ್ನು ತಡೆದು ನಿಲ್ಲಿಸ್ತವನು ಯಾರು? ಅವನೇ ಜಗಸ್ಥಿತಿಕರ್ತನಾದ ಶ್ರೀಮನ್ನಾರಾಯಣ. ನಿಮ್ಮಿಬ್ಬರಿಗೂ ಸಮಾನವಾಗಿ ಅಮೃತ ಹಂಚುತ್ತೇನೆ ಅಂತೇಳಿ ಇಬ್ಬರನ್ನೂ ಎದುರು ಬದುರು ಸಾಲಲ್ಲಿ ಕುಳ್ಳಿರಿಸಿ ಅಮೃತವನ್ನು ಬಡಿಸ್ತಾ ಇದ್ದ. ಆದರೆ ಈ ಸಿಮ್ಮಿಕೆಯ ಮಗ ರಾಹುಕ ದೇವತೆಗಳಂತೆ ವೇಷ ತೊಟ್ಟು ಬಂದು ದೇವತೆಗಳ ಸಾಲಲ್ಲಿ ಕುಳಿತು ಬಿಟ್ಟ. ನಿಯಮ ಮೀರ್ದ. ಆಗ ಅರಿವಿಲ್ಲದೆ ತನ್ನ ಕೈಯಲ್ಲಿದ್ದ ಸಟ್ಟುಗದಿಂದ ಅಮೃತವನ್ನ ಬಡಿಸಿದಾಗ ಪಾನ ಮಾಡ್ತಾನೆ ರಾಕ್ಷಸ. ಅದು ಒಂದು ಹನಿ ನಾಲಿಗೆ ಮೇಲೆ, 2 ಹನಿ ಉದರದಲ್ಲಿ ಬಿದ್ದಾಗ ಸೂರ್ಯ ಚಂದ್ರನಿಬ್ಬರು ಕೂಗ್ತಾರೆ, ಮಹಾವಿಷ್ಣು ಅವನು ರಾಕ್ಷಸ, ಅಮೃತ ಕೊಡಬೇಡ ಅಂತ. ಕೊಟ್ಟಾಗೋಗಿದೆ. ಏನು ಮಾಡೋದು? ಸಟ್ಟುಗವನ್ನೇ ಸುದರ್ಶನ ಚಕ್ರ ಮಾಡಿ ಆ ರಾಕ್ಷಸನ ಶಿರಚ್ಛೇದನ ಮಾಡಿ. ಆದರೆ ಅಷ್ಟರಲ್ಲಾಗಲೇ ಅಮೃತ ಕುಡಿದಿದ್ದರಿಂದ ರುಂಡ ಮುಂಡ ಬೇರಾದರೂ ಪ್ರಾಣ ಉಳಿಯಿತು. ರುಂಡ ಮುಂಡ ಬೇರಾದ್ರೂ ಜೀವ ಇದೆ, ತಲೆಗೂ ಜೀವ ಇದೆ, ದೇಹಕ್ಕೂ ಜೀವ ಇದೆ. ಯಾಕೆ ಅಂದ್ರೆ 2ನೇ ಅಮೃತ ಹೊಟ್ಟೆ ಒಳಗಿತ್ತು, 2ನೇ ಅಮೃತ ನಾಲಿಗೆ ಮೇಲಿತ್ತು. ಕೊನೆಗೇನು ಮಾಡೋದು? ತಲೆಯನ್ನ ರಾಹು ಅಂದ್ರು, ಆ ದೇಹವನ್ನ ಕೇತು ಅಂದ್ರು. ಅದಕ್ಕೆ ನಾವು ನವಗ್ರಹಗಳನ್ನು ನೋಡಿದಾಗ ಗೊತ್ತಾಗ್ತದೆ, ತಲೆಯಿಂದ ಇಳಿದ ರಕ್ತ ಬಾಲದಂತಿದೆ, ಅವನು ರಾಹು. ಮುಂಡದಿಂದ ಚಿಮ್ಮಿದ ರಕ್ತ ಎಡೆಯಂತಿದೆ, ಅವನು ಕೇತು. ಇವರಿರುವರು ಕೂಡ ರಕ್ಕಸ ಗ್ರಹಗಳಾದರೂ ಮಾನವ ಜನ್ಮರಾಶಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲನೆ ಮಾಡ್ತಾರೆ ಸ್ವಾಮಿ. ಆದರೂ ಕೆಲವು ಬಾರಿ ಆಗಾಗ ಒಳ್ಳೆ ಫಲವನ್ನು ಕೊಡೋದ್ರಿಂದ, ಇವರೂ ಪೂಜೆಗೆ ಅರ್ಹರಾಗಿರೋದ್ರಿಂದ ಅವ್ರು ಪೂಜೆ ಮಾಡಪ್ಪ ಅಂತಾರೆ. ಅದಕ್ಕೆ ರಾಹುಕೇತುಗಳ ಪೂಜೆ ಆಗಲಿ. ರಾಹುಕೇತುಗಳ ಪಾದಕ್ಕೆ ಗೋವಿಂದ. ರಾಹು ಮರವೇ ದೋಷವನ್ನು ದೂರ ಮಾಡ್ತಾನಂತೆ, ಜ್ಞಾಪಕ ಶಕ್ತಿ ಚೆನ್ನಾಗಿ ಕೊಡ್ತಾನೆ ರಾಹು. ಕೇತು ಇದ್ದಾನಲ್ಲ, ಈ ಮಹಾನುಭಾವನ ವಿಶೇಷ ಏನಂದ್ರೆ ಭೋಗ ಜೀವನ ಕೊಡ್ತಾನೆ. ಸೌಂಡ್ ಕಮ್ಮಿ ಕೊಡ್ರ ಮೊಬೈಲ್. ಭೋಗ ಜೀವನ ಕಾರಕ ಕೇತು. ಯಾಕೆಂದ್ರೆ ಸಂಪಾದನೆ ಬೇರೆ, ಒಳ್ಳೆ ಜೀವನನೇ ಬೇರೆ, 2 ಬೇರೆ ಬೇರೆ ಇದೆ. ನಾವು ಅನುಭವಿಸ್ಬೇಕು. ಕೆಲವರು ಅನುಭವಿಸೋಕೆ ಬರುವುದಿಲ್ಲ. ಅವರಿಗೆ 2 ಕೋಟಿ ರೂಪಾಯಿ ಮನೆ ಕಟ್ಟವ್ರು. ನಮ್ಮೂರಲ್ಲೊಬ್ರು 2 ಕೋಟಿ ರೂಪಾಯಿ ಮನೆ, ತನಿಂಗ್ ಕೋಟಿಗೆ ಅಡುಗೆ ಮಾಡ್ಕೊಂಡು ಉಣ್ತಾರೆ. ಗೃಹ ಪ್ರವೇಶ 1 ವರ್ಷ ಆಗದೆ, ಗೋಡೆ ಕರ್ಗಾಗಿ ಹೋಯ್ತವೆ ಅಂತಾರೆ. ಎಲ್ಲಿ ಮಲಿಕತ್ರಿ ಅಂದ್ರೆ ಈಚ್ ಮಲಿಕಳು ಸೊಳ್ಳೆ ಪರ್ದ ಕಟ್ಟ ರೂಮ್ ಕೋಳೆ ಆಗೋಯ್ತು. ಏನೇ ಮೊನ್ನೆ ಬರ್ರಿ ನಮ್ಮ ಮನೆ ನೋಡಿ ಸರ್ ಹೆಂಗದೆ ಅಂದ. 2 ಕೋಟಿ ರೂಪಾಯಿ ಬಂಗ್ಲೆ, ಬಾಗ್ಲಲ್ಲಿ ಕಾಲು ಒರ್ಸೋಕೆ ಅರ್ಧೋಗಿರೋ ಚಡ್ಡಿ ಹಾಕವನೆ. ಏನೇಯ 200 ರೂಪಾಯಿ ಕೊಟ್ಟು ಅವ್ನು ಮ್ಯಾಟ್ ತಂದು ಹಾಕೋಕಿಲ್ವಾ ಅಂದ. ತಂದಿದಿಂದ ಆಸ್ರೆ ತುಳಿದು ಹಾಳಾಯ್ತದೆ ಎತ್ ಮಡಗಿವ್ನಿ ಅಂತ. ಆಗ ಅನ್ಕಂಡೆ ಇವನಿಗೆ ಸ್ವಲ್ಪ ಕೇತುವಿನ ಕೃಪೆ ಬೇಕಾಗಿತ್ತು. ಸಂಪಾದನೆ ಮಾಡೋನೆ ಪುಣ್ಯಾತ್ಮ, ಕಳಿಸ್ತಾ ಈಚ್ ಮಲಿಕ್ ಅಂತ ಕಣೆ. ಏನಪ್ಪ ಇವನು ಒಳಗ್ ಮನಗ್ಸಾರ, ಅಕಸ್ಮಾತ್ ಮನಗಿದ್ರು ಕೆಂಬಲು ಜಾಸ್ತಿಯಾಗಿ 12 ಗಂಟೆಲಿ ಅಂದ್ರೆ ಒತ್ತಿಗೆ ಬಂದು ಈಚೆಗೆ ಹಾಕ್ಬಿಡ್ತಾರ. ಅವರು ಇರುವಾಗಾರ ಮಲ್ಕೋಬೇಕ ಬೇಡವಾ? ಒಳಗಡೆ ನನಗೆ ಬೆಳೆಸ್ಬೇಕು. ಸಂಪಾದನೆ ಮಾಡೋದ್ ಜೊತೆಗೆ ಆನಂದವನ್ನ ಉಳಿತಾಯ ಮಾಡಕ್ ಹೋದ್ರೆ ತಪ್ಪಾಗ್ತದೆ. ಎಲ್ಲಿ ಉಳಿತಾಯ ಮಾಡ್ಬೇಕಲ್ಲಿ ಮಾಡಬೇಕು, ಎಲ್ಲಿ ಹಣ ಸದ್ವಿನಿಯೋಗವಾಗಬೇಕು ಅಲ್ಲಿ ಆಗ್ಬೇಕು. ಇವತ್ತು ಒಂದಷ್ಟು ಜನಕ್ಕೆ ಊಟ ಹಾಕಿಸ್ತಾರೆ ಕುಟುಂಬದವರು, ಏನೋ ತೃಪ್ತಿ, ಏನೋ ಸಂತೋಷ. ನಾವು ಕರೆದವರೆಲ್ಲ ಬಂದ್ರು, ಊಟ ಮಾಡಿದ್ರು. 500 ಜನಕ್ಕೆ ಅಡಿಗೆ ಮಾಡಿಸಿ 600 ಜನ ಊಟಕ್ಕೆ ಬಂದ್ರೆ ಸಂತೋಷ ಆಗ್ತದೆ ಹೊರತು ದುಃಖ ಆಗೋದಿಲ್ಲ. ಅನ್ನ ಉಳಿದ್ರೆ ದುಃಖ ಆಗ್ತದೆ, ದುಡ್ಡು ಖರ್ಚಾದ್ರೆ ದುಃಖ ಆಗ್ತದೆ. ನೋಡಿ ಎಷ್ಟು ಉಲ್ಟಾ ಕೇಸುಗಳಲ್ಲ. ಅನ್ನ ಖರ್ಚಾಗ್ತದೆ. ನಾವು ಅನ್ನ ಮಾಡಿಸಿ 500 ಜನಕ್ಕೆ ಅಡಿಗೆ ಮಾಡಿಸಿ 150 ಜನ ಬಂದ್ರೆ ಎಷ್ಟು ಬೇಸರ ಆಗ್ತದೆ ಗೊತ್ತಾ? ಯಾಕೆ ಬರ್ಲಿಲ್ಲ. ನಾವು ಅವ್ರ ಮನೆಗೆ ಹೋಗ್ಲಿಲ್ವಲ್ಲ, ಅದಕ್ಕೆ ಬರ್ಲಿಲ್ಲ. ಎಷ್ಟು ಕಾಡ್ತದೆ ಗೊತ್ತ ನಾವು. ಅದಕ್ಕೆ ಸದ್ವಿನಿಯೋಗವಾಗಬೇಕು ಈ ಜಗತ್ತಿನೊಳಗೆ. ಆ ಸದ್ವಿನಿಯೋಗವಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಕುಳಿತುಕೊಳ್ಳಿ, ಕೂತ್ಕೊಳ್ಳಿ. ಆದಿತ್ಯಾದಿ ನವಗ್ರಹ ಪಾದಕ್ಕೆ ಗೋವಿಂದ. ಸರ್ ಯಾರಿಗೋ ಟೀ ತರು ಕೇಳಿದ್ರಲ್ವಾ?
ಹೌದಾ? ಎಲ್ಲಿಂದ ಅದು? ಮಂಗಳೂರಿಂದ ಬತ್ತಾ? ಯಾಕಂದ್ರೆ 1.5 ಗಂಟೆ ಆಯ್ತಲ್ಲ, ಎಲ್ಲಿಂದ ಬತ್ತದೆ ಅಂತ ಕೂತು ಕೊಡಗಿಂದ ಬರ್ತದೆ. ಹೌದಾ? ಹಸ ಕಿತ್ಕೊಂಡಾಗಿತ್ತ ಸದಿ ಹಿಡಿದವ್ರೇನಪ್ಪ ಅವರು. ಒಳ್ಳೇದಾಗ್ಲಿ. ಕಥಾಶ್ರವಣದ ಪುಣ್ಯ ಸರ್ವರನ್ನು ಕೂಡ ಕಾಪಾಡಲಿ.